ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 22ನೇ ತಾರೀಕು ಏಪ್ರಿಲ್ 2024 ಸೋಮವಾರ. ಶ್ರೀ ಕ್ರೋಧಿರ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲ ಪಕ್ಷದ ಚತುರ್ದಶಿ, ಹಸ್ತಾ ನಕ್ಷತ್ರ, ಹರ್ಷಣ ಯೋಗ, ಘರಜಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ದುಷ್ಟ ಮುಹೂರ್ತಗಳನ್ನು ನೋಡೋಣ. ಬೆಳಿಗ್ಗೆ 8:33 9:23 ಮಧ್ಯಾಹ್ನ 12:43 1:33 3:13 ಮಧ್ಯಾಹ್ನ 4:03 ಇರತಕ್ಕಂಥ ಈ ಸಮಯಗಳು ದುಷ್ಟ ಸಮಯವಾಗಿದೆ, ತೊಂದರೆಯ ಸಮಯ. ಜಾಗ್ರತೆ. ನೋಡಿ, ಹೇಳ್ತಲೇ ಇದ್ದೆ ಸ್ಟಾಕ್ ಮಾರ್ಕೆಟು ಅಂತ. ತುಂಬ 8 ತಿಂಗಳ ಗರ್ಭಿಣಿ ಗಂಡ ಸ್ಟಾಕ್ ಮಾರ್ಕೆಟಲ್ಲಿ ನಷ್ಟ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ದಾರೆ. ಇದೊಂದು ಸ್ಯಾಂಪಲ್ ಅಷ್ಟೇ, ಇದೊಂದು ಟೀಸರ್ ಅಷ್ಟೇ. ದಯಮಾಡಿ ಲಾಂಗ್ ಟರ್ಮ್ ಏನಾದರೂ ಪ್ಲಾನ್ ಮಾಡುತ್ತಿದ್ದೀರಿ ಎನ್ನುವುದಾದರೆ ಹೆಜ್ಜೆ ಹಾಕಿ. ಅದು ಬಿಟ್ಟು ಈ ಥರದ್ದು ಇಂಟ್ರಾಡೇ ಟ್ರೇಡಿಂಗ್, ಹಿಂಗಾಕಿ ಹಿಂಗೆ ಲಾಭ, ಹಿಂಗಾಕಿ ಹೀಗೆ ಲಾಭ, ಈ ಥರ ಹಾಕಿ ಈ ಥರ ಮಾಡ್ಕೋತೇವೆ, ಇಲ್ಲ ಮಕ್ಕಳ, ತುಂಬ ದೊಡ್ಡ ಏಟನ್ನು ತಿನ್ನತಕ್ಕಂಥದ್ದಾಗುತ್ತೆ. ಜಾಗರೂಕತೆ. ದುಡುಕ್ಬೇಡಿ ಮಕ್ಕಳೇ, ಹೇಳ್ತಲೇ ಇದ್ದೇನೆ. ಅದರಲ್ಲೂ ಸ್ಪೋರ್ಟ್ಸ್ನಲ್ಲಿರೋರು ಜಾಗ್ರತೆ, ಕಲಾವಿದರಾಗಿರ್ತಕ್ಕಂಥವ್ರು ಜಾಗ್ರತೆ, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥವ್ರು ಜಾಗ್ರತೆ, ಈ ಒಂದು ತುಂಬ ದೊಡ್ಡ ದಾಸ್ತಾನುಗಳಲ್ಲಿರ್ತಕ್ಕಂಥವ್ರು, ಸ್ಟಾಕು, ಸಪ್ಲೈ. ನೋಡಿ, ಮೊನ್ನೆ ಒಂದು ಗೋಡಂಬಿ, ಸುಮಾರು 1 ಕೋಟಿಯ ಮಟ್ಟದ ಗೋಡಂಬಿ ಸಪ್ಲೈ ಹೋಗುತ್ತೆ, ಕದ್ಕೊಂಡು ಹೊರಟೋಗ್ತಾರೆ. ಸಿಗ್ತಾರೆ, ಅದು ಬೇರೆ, ಆಮೇಲೆ ಮಾತು. ಅಷ್ಟರಲ್ಲಿ ನಮ್ಮ ಗತಿ ಏನು ಹೇಳಿ, ಸಾಮಾನ್ಯರ ಪಡಿಪಾಟಲು ಏನು ಅಂತ ಹೇಳಿ. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಈ ಗ್ರಹಗಳ ಪರಿಚ್ಛೇದ ಈಗೇನು ನಡೀತಿದೆಯಲ್ಲ, ಯಾಕೆ ಅಂದರೆ ಶನಿ 3ನೇ ಭಾವದಿಂದ ನೀಚ ಸ್ಥಾನವನ್ನು ನೋಡ್ತಿರ್ತಕ್ಕಂಥ ಪ್ರಭಾವ. 3ನೇ ಭಾವದಿಂದ ನೀಚ ಸ್ಥಾನವನ್ನು ನೋಡ್ತಿದ್ದಾನೆ. ಸೊ ಅಲ್ಲಿ ನೀಚತ್ವ ಬರಬೇಕು. ಕುಜನ್ ಜೊತೆ ಎಳ್ಕೊಂಡು ಬಂದ್ಬಿಟ್ಟಿದ್ದಾನೆ. ಅಲ್ಲೊಂದು ದಂಗೆ, ಕಲಹ, ಇನ್ನೊಂದು. ತುಂಬ ಕೇರ್ಫುಲ್ ಇರಿ ಮಕ್ಕಳೇ. ಉನ್ಮಾದ, ಉತ್ಪ್ರೇಕ್ಷೆಗೆ ದಯಮಾಡಿ ಒಳಗಾಗದೇ ಇರತಕ್ಕಂಥದ್ದು. ಹೇಳ್ತಲೇ ಇದ್ದೆ, ಅಕಾಲಿಕ ಮಳೆ ಆಗುತ್ತೆ, ಒಂಥರ ವಿಚಿತ್ರವಾದಂಥ ಬದಲಾವಣೆಗಳು ಪ್ರಕೃತಿಯಲ್ಲಿ ನಡೆಯತಕ್ಕಂಥದ್ದಾಗುತ್ತೋ ಅಂತ ಮನುಷ್ಯನನ್ನ ಕುಬ್ಜನನ್ನಾಗಿ ಮಾಡಿಸ್ಬಿಡುತ್ತೆ, ಆತಂಕಕ್ಕೆ ದೂಡ್ಬಿಡುತ್ತೆ, ಇನ್ನೇನೋ ಆಗ್ಬಿಡುತ್ತೆ, ಇನ್ನೆತ್ತೋ ಆಗ್ಬಿಡುತ್ತೆ ಅಂತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ವಿಪರೀತ ಉನ್ಮಾದಕ್ಕೊಳಗಾಗೋದು, ವಿಪರೀತ ಆತ್ಮಹತ್ಯೆಯ ಪ್ರಭಾವಕ್ಕೆ ಏನೋ ನಷ್ಟ ಆಗ್ಬಿಟ್ಟಿದೆ. ಗುರು ಮೇಲೆ ಶನಿ ನೋಡ್ತಿರೋದ್ರಿಂದ, ಆ ಒಂದು ಸೂರ್ಯನ ಮೇಲೆ ನೋಡ್ತಿರೋದ್ರಿಂದ ದೊರೆ ಮಟ್ಟದ ವ್ಯಕ್ತಿಗಳಿಗೆ ನೋಡಿ ಅಲ್ಲೊಂದು ಭದ್ರತಾ ಲೋಪ ನಡೆಯಿತು ಅನ್ನತಕ್ಕಂಥ ಮಾತು. ಜಾಗ್ರತೆ. ಶನಿ ಕುಜ ಎಳ್ಕೊಂಡು ಕುಜನನ್ನ ಆ ಒಂದು ಸೂರ್ಯನನ್ನು ನೋಡ್ತಿದ್ದಾನೆ, ಸಿಂಹ ರಾಶಿಯನ್ನು ನೋಡ್ತಿದ್ದಾನೆ, ಕನ್ಯಾ ರಾಶಿಯನ್ನು ನೋಡ್ತಿದ್ದಾನೆ, ವೃಷಭ ರಾಶಿಯನ್ನು ನೋಡ್ತಿರ್ತಕ್ಕಂಥದ್ದಾಗ್ತಿದೆ. ತುಂಬ ಜಾಗರೂಕತೆ ಮಕ್ಕಳೇ. ಅವೆಲ್ಲ ಸಾಮಾನ್ಯರು. ಏನೋ ಭಯ, ಏನಾಗ್ಬಿಡುತ್ತೆ, 3 ಬಿಟ್ಟವ್ರು ಊರಿಗೆಲ್ಲ ದೊಡ್ಡವರು ಅಂತ ಕುತ್ಕೊಂಡ್ಬಿಡ್ಬೇಕು ಅಷ್ಟೇ. ಆಗುತ್ತೆ, ಬರುತ್ತೆ, ಪರೀಕ್ಷೆಗಳು ಬರುತ್ತೆ, ನಿರ್ವಾಣಂ ಏನೂ ಇಲ್ಲ, ಹೋಗು. ಅದಕ್ಕೆ ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ, ಈ ಇಡ ಪಿಂಗಳ ಈ ಥರದ್ದೊಂದು ಸಣ್ಣದಾಗಿ. ಇದು ಏನು ಗೊತ್ತಾ, ಇದು ಈ ಇಡ ಅನ್ನೋದು ಚಂದ್ರ, ಈ ಪಿಂಗಳ ಅನ್ನತಕ್ಕಂಥದ್ದು ಸೂರ್ಯ. ಸೂರ್ಯನಿಗೆ ಆ ರಾಜಸ. ಚಂದ್ರ ಏನು ಗೊತ್ತಾ, ಇರೋದ್ರಲ್ಲಿ ಸಾಕು ಅಂತ. ಆ ಇರೋದ್ರಲ್ಲಿ ಸಾಕು ಅನ್ನೋದ್ರಲ್ಲೇ ಹೊಂದಾಣಿಕೆಯಲ್ಲಿ ಎಲ್ಲೋ ಏರುಪೇರು ಆದಾಗ ಬಿರುಗಾಳಿ, ಗಾಬರಿ ಪಟ್ಟು ನಿನ್ನೆಗಳ ಯೋಚನೆಯಲ್ಲಿ ಕದಲ್ತಿದ್ದೀವಿ. ನಿನ್ನೆ ಹೆಂಗಾಯ್ತು ಗುರುಗಳೇ, ನಿನ್ನೆ ಅವಮಾನ ಆಯ್ತು ಗುರುಗಳೇ,
ನೆನ್ನೆ ಯಾರೋ ಕಿತ್ಕೊಬಿಟ್ರು ಗುರುಗಳೇ, ನೆನ್ನೆ ಯಾರೋ ಮೋಸ ಮಾಡಿಬಿಟ್ರು ಗುರುಗಳೇ, ನೆನ್ನೆ ಯಾರೋ ಬಂದು ಬೆದರಿಸಿದ್ರು ಗುರುಗಳೇ, ನಾಳೆನೂ ಹಿಂಗೆ ಮಾಡಿಬಿಡ್ತಾರ. ಈ ಒಂದು ನೆನ್ನೆ ನಾಳೆ ಇದು ತುಂಬಾ ನಮ್ಮಲ್ಲಿ ಇವತ್ತಿರತಕ್ಕಂಥ 100ಕ್ಕೆ 99% ಅಲ್ಲ, 1,00,000ಕ್ಕೆ 99% ಅಂತ ಹೇಳಬಲ್ಲ. ಕೋಟಿಯಲ್ಲಿ 99% ಜನಗಳಿಗಿರುವ ಸಮಸ್ಯೆ. 99.99 ಅಂದ್ರೆ ಯಾರೋ ಕೋಟಿಯಲ್ಲಿ ಒಬ್ಬರೋ ಇಬ್ಬರು ಮೂವರಷ್ಟೇ, ಒಂದು 100 ಜನರಷ್ಟೇ ಹೊರಗಡೆ ಬಂದು ಯೋಚನೆ ಮಾಡೋದು. ಅದರಿಂದ ನಿತ್ಯ ಒಂದು ದೀಪ ಹಚ್ಬಿಟ್ಟು ಸಂಧ್ಯಾ ಕಾಲದಲ್ಲಿ, ಯಾಕಂದ್ರೆ ಶನಿ ಕುಜ ಅದರ ಪಕ್ಕದಲ್ಲಿ ರಾಹು ಆ ಸೂರ್ಯನನ್ನ ನೋಡ್ತಿರೋದು, ಆ ಗುರುಭಾವವನ್ನ ನೋಡ್ತಿರೋದು, ಸಪ್ತಮ ಅಷ್ಟಮ ಸುಖಭಾವ ದಶಮ ಭಾವ, ಮೇಷಕ್ಕೆ ಅಷ್ಟಮ ಭಾವ ಇವೆಲ್ಲವೂ ನೋಡ್ತಿರೋದ್ರಿಂದ ಎಲ್ಲರೂ ಹೇಳ್ತೇನೆ, ಯಾಕಂದ್ರೆ ಶನಿ ಬಂದು ಕರ್ಮಾಧಿಪತಿ. ನಾವು ಮಾಡೋ ಕರ್ಮದಲ್ಲೇ ನಮಗೆ ಭಯ ಹಿಡಿಸ್ಬಿಡ್ತಾನೆ. ಏನೋ ಆಗ್ಬಿಡುತ್ತೆ, ಇನ್ನೆಂಥದ್ದು, ಏನಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕು ಮಕ್ಕಳ? ಹೋಗಿದ್ದೋಗ್ಲಿ, ಆಗಿದ್ದಾಗಿಲಿ. ಅದೇ ಇವತ್ತು ಎಲೆಕ್ಷನ್ ಅನ್ನ ನೋಡಿ, 2 ದಿನದಲ್ಲಿ ನಮಗೂ ಬರ್ತಿದೆ. ನಾವು ನಮ್ಮ ಕರ್ತವ್ಯಕ್ಕೆ ನಿಂತ್ಕೋಬೇಕು. ನೋಡಿ, ನೀವು ಬರೀ ಮಾತಾಡೋದೆ, ಓಟ್ ಹಾಕೋಕ್ ಮನೆಯಿಂದ ಬರೋಲ್ಲ, ಟ್ರಿಪ್ಗಳಿಗೆ ಹೋಗ್ಬಿಡೋದು. ಬಾಬಾ ಬುಡನ್ಗಿರಿ, ಮೂಡಿಗೆರೆ, ಇನ್ನೊಂದು ನಂದಿಗಿರಿಧಾಮ, ಬನ್ನೇರುಗಳು, ಇವೆಲ್ಲ ತುಂಬೋಗುತ್ತೆ ನೀವು ನೋಡಿಬೇಕಾದ್ರೆ. ರಜಾ ಎಲೆಕ್ಷನ್ ಕೊಟ್ಟಿದ್ದಾರೆ, ಮಜಾ ಕುತ್ಕೊಂಡು ಮಾತಾಡೋದು ನಿಜ. ಹೊರಗಡೆ ಬಂದು ಒಳ್ಳೇದೋ ಕೆಟ್ಟದ್ದೋ ನಮ್ಮ ಧರ್ಮ ಪಾಲನೆಯನ್ನ, ಕರ್ತವ್ಯ ಪಾಲನೆಯನ್ನ, ನ್ಯಾಯ ಪಾಲನೆಯನ್ನ, ಸತ್ಯ ಪಾಲನೆಯನ್ನ ಮಾಡುತ್ತಿದ್ದೇವೆಯಾ? ಇಲ್ಲ. ದೂಷಿಸೋದಕ್ಕೆ ಮಾತ್ರ, ಈ ದೊರೆ ಸರಿ ಇಲ್ಲ, ಈ ಭಾಗ್ಯ ಸರಿ ಇಲ್ಲ, ಈ ಭಾಗ್ಯ ಕೊಟ್ರು, ಇದಕ್ಕೆ ಇತ್ಕೊಂಡ್ರು, ಚೊಂಬಿಟ್ರು, ತಟ್ಟೆ ಇಟ್ರು, ಪೊರಕೆ ಇಟ್ರು, ಚಪ್ಪಲಿ ಇಟ್ರು, ಇದೆಲ್ಲ ಮಾತಾಡ್ತೇವೆ ನಾವು. ಓಟು ಮಾತ್ರ ಹಾಕೋದಿಲ್ಲ. ಎಲ್ಲಿ ಆದ್ರೂ 100% ಓಟ್ ಹಾಕಿದೀಯಾ? ಎಲ್ಲೋ ಒಂದು 5-10% ಒಪ್ಕೊಳ್ಳೋಣ, ವಯಸ್ಸಾಗಿದೆ, ಬರ್ಲಿಕ್ಕಾಗ್ಲಿಲ್ಲ, ಕಾಯಿಲೆ ಇತ್ತು, ಇನ್ನೊಂದು ದೂರದಲ್ಲಿದ್ರು, ಔಟ್ ಆಫ್ ಸ್ಟೇಷನ್ನು, ಇನ್ನೊಂದು ಕಾರಣಾಂತರಗಳಿಂದ ಒಂದು 5-10% ಒಪ್ಕೊಳ್ಳೋಣ. ಕುಟುಂಬದಲ್ಲಿ 5 ಓಟ್ ಇದೆ ಅಂದ್ರೆ ಯಾರೋ ಒಬ್ಬರಿಗೆ ಈ ಥರದ್ದಾಗಿದೆ, 4 ಜನ ಹೋಗ್ಬೋದಲ್ವಾ? ಇಲ್ಲ, ನಾವು ಬರೋದೇ ಇಲ್ಲ. ನೀವೆಲ್ಲೂ ನೋಡಿ, ನೀವು 60% 65% ಅಂದ್ರೆ ಹೈಯೆಸ್ಟ್ ಅಂತೀವಿ. ಅದರಲ್ಲಿ MP ಎಲೆಕ್ಷನ್ಗೆ ಬರೋದೇ ಇಲ್ಲ ನಾವು. ಅವನು ಒಳ್ಳೆಯವನ ಕೆಟ್ಟವನ, ನಮಗೆ ಪ್ರಜಾಪ್ರಭುತ್ವ ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಬ್ರಹ್ಮಾಸ್ತ್ರ. ಪ್ರಜೆಗಳೇ ದೇವರು, ನಾವು ದೇವರು, ನಾವು ನಿರ್ಧಾರ ಮಾಡಿದ ಆ ದೇವ್ರಿಗೂ ಕೂಡ ನಾವು ನೈವೇದ್ಯ ಇಟ್ರೇನೆ, ನಾವು ದೀಪಕ ಎಣ್ಣೆ ಇಟ್ರೇನೆ ನಮ್ಮಲ್ಲಿರೋ ಆ ಶಕ್ತಿನ ಅರ್ಥನೇ ಮಾಡ್ಕೊಂಡಿಲ್ಲ ನಾವು. ಆ ದೊರೆಯೂ ಅಷ್ಟೇ. ಈಗೆಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ನಮ್ಮ ನಿರ್ಧಾರ ನಾವು ಮಾಡೋ ಶಕ್ತಿ ನಮಗಿದೆ. ಯಾವುದೋ ಒಂದು ಅಂಶಗಳಿಗೆ, ಯಾವುದೋ ಒಂದು ಆಸೆಗಳಿಗೆ, ಯಾವುದೋ ಒಂದು TV, ಫ್ರಿಜ್ಜು, ಇನ್ನೊಂದು ಇದಕ್ಕೆ ಆಸೆ ಪಟ್ಟು ನಿಜವಾದ ರಾಜನನ್ನು ಆಯ್ಕೆ ಮಾಡೋಲ್ಲ. ದುಡ್ಡು ಕೊಟ್ಟವರಿಗೆ, ಇಲ್ಲ ಸೌಭಾಗ್ಯ, ಭಾಗ್ಯ, ವೈಭೋಗ ಈ ಥರ ಕೊಟ್ಟವರಿಗೆ ಇದೇನೇನೋ ಮಾಡಿಟ್ಕೊಂಡಿದ್ದೇವೆ. ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಬಂದು ಓಟ್ ಹಾಕಿ, ಬಂದು ಓಟು ಹಾಕಿ. ದಯಮಾಡಿ ಇನ್ನೊಬ್ಬರನ್ನ ನಿಂದಿಸ್ತಾ ಅವನು ಜಾತಿವಾದಿ, ಇವನು ಧರ್ಮವಾದಿ, ಇವನು ಭ್ರಷ್ಟಾಚಾರಿ, ಇದೆಲ್ಲ ಮಾತಾಡ್ತೀರಿ. ಕಮೆಂಟ್ಸ್ ಅದ್ಭುತವಾಗಿ ಹಾಕ್ತೀರಿ. ಫೇಸ್ಬುಕ್ ಇರ್ಬೋದು, ಇನ್ನೊಂದಿರ್ಬೋದು. ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಾ, ಬಂದು ಓಟ್ ಹಾಕಿದ್ದೀರಾ. ಅಲ್ಲೂ ಕೂಡ ಓಟ್ ಹಾಕುವಾಗ ನಮ್ಮ ಜಾತಿಯವ್ನು ನಿಂತಿಲ್ಲ ಬಿಡು. ಪ್ರಜೆಗಳೇ ಪ್ರಭುಗಳು ಅಂದ್ರೆ ಯಾವ ಜಾತಿ ಮಾತು ಬಂತು? ಯಾವ ಧರ್ಮದ ಮಾತು ಬಂತು? ನೋಡಿ, ಮೊನ್ನೆಯ ಹತ್ಯೆ, ಇವತ್ತು ಆ ಕುಟುಂಬ, ಈ ಕುಟುಂಬ, ಅವರ ಸುತ್ತಮುತ್ತ ಪರಿಸರ ಎಲ್ಲರಿಗೂ ಎಷ್ಟು ನೋವಾಗಿದೆ. ಒಂದು ತಪ್ಪು ನಿರ್ಧಾರ ನಾವು ಮಾಡ್ಕೋಬೇಕು. ನಮ್ಮ ಮಕ್ಕಳಲ್ಲಿ ಈ ಥರದ ಒಂದು ಜಾಗೃತಿ ಮೂಡಿಸ್ಬೇಕು. ನಾವು ಆಯ್ಕೆ ಮಾಡೋದು ಮಕ್ಕಳೇ. ಇದಕ್ಕೋಸ್ಕರ ಕಾಯ್ತಿರ್ತಾರೆ. ನೆನ್ಪಿಟ್ಕೊಳ್ಳಿ, ಕೆಲವರು ಧರ್ಮದ ಹೆಸರಲ್ಲಿ ಬೆಂಕಿ ಇಡ್ಲಿಕ್ಕೆ, ಜಾತಿಯ ಹೆಸರಲ್ಲಿ ಬೆಂಕಿ ಇಡ್ಲಿಕ್ಕೆ, ಇನ್ನೊಂದು ಅನ್ನತಕ್ಕಂಥದ್ದು ತುಂಬ ಎಚ್ಚರಿಕೆ ಮಕ್ಕಳೇ. ದಯಮಾಡಿ ಹೊರಗಡೆ ಬನ್ನಿ, ಓಟ್ ಹಾಕಿ. ಪ್ರಜೆಗಳೇ ಪ್ರಭುಗಳು, ನಾವು ನಿರ್ಧಾರ ಮಾಡಿದ್ರೇನೆ ಇವರೇ ನಮಗೆ. ಇವ್ರಿಗೆ ನೋಡಿ, ಗೂಟದ ಕಾರು, ಬಾಡಿ ಗಾರ್ಡು, ಇವ್ರಿಗೆ ಗೆಸ್ಟ್ ಹೌಸ್ಗಳು ಕೊಡ್ತಾರೆ. ನೀವು ಹೇಳ್ಬಾರ್ದು. ಆ ಪಾಪ ಗನ್ಮನ್ಗಳು ಇರ್ತಾರಲ್ವಾ, ಹೇಳ್ಬಾರ್ದು. ಹೊರಗಡೆ ಅವ್ರಿಗೆ ಟಾಯ್ಲೆಟ್ ಹೋಗೋಕೆ ವ್ಯವಸ್ಥೆ ಇರೋಲ್ಲ. AC ರೂಮ್ನಲ್ಲಿ ಗಡದ್ದಾಗಿ ಕೂತಿರ್ತಾರೆ, ಗಡದ್ದಾಗಿ ಮಲಗ್ತಾರೆ. ಯಾರ ದುಡ್ಡು, ಯಾರ ಓಟು? ಇವರೇನು ಇವರಪ್ಪನ ಮನೆಯಿಂದ ತಂದಿದ್ದ? ಹೌದು, ನಮ್ಮ ದುಡ್ಡು, ನಮ್ಮ ಟ್ಯಾಕ್ಸ್ ದುಡ್ಡು, ನಮ್ಮದು. ಪ್ರತಿ ಒಂದೊಂದು ರೂಪಾಯಿ ಅವ್ರು ಬಳಸೋ ಟ್ರೈನು, ಫ್ಲೈಟು, ಹೆಲಿಕಾಪ್ಟ್ರು ಎಲ್ಲ ನಮ್ಮ ದುಡ್ಡೇ.
ಎಲ್ಲವೂ ನಮಗೆ ಕೇಳೋ ಅಧಿಕಾರ ಇದೆ, ಆದ್ರೆ ಕೇಳೋಕ್ ಧೈರ್ಯ ಇಲ್ಲ. ನಾವು ಕನ್ನಡಿಗರು ಏನ್ ಗೊತ್ತಿಲ್ಲ, ಮಾತಾಡಲ್ಲ. ಪುಕ್ಕಳ್ರು ನಾವು ಜಗಳಗಂಟ್ರಲ್ಲ. ನಮಗ್ ನೋಡಿ ಬಾರ್ಡರ್ಗಳಲ್ಲಿ ಎಲ್ಲಾ ಕಡೆಯೂ ನಮಗೆ ಆಪತ್ತೆ. ಆತ ಕಡೆ ಇನ್ನೊಬ್ಬ ಅಂತಾನೆ, ಇತ್ತ ಕಡೆ ಇನ್ನೊಬ್ಬ ಅಂತಾನೆ, ಇತ್ತ ಕಡೆ ಹಿಂದ್ಗಡೆ ಕೆಳಗಡೆ ಒಬ್ಬ ಅಂತಾನೆ, ಎಲ್ಲ ಇದೆ. ಆದ್ರೂ ಕೂಡ ಸಹಿಷ್ಣುತಾ ಭಾವ. ಹೊರಗಡೆ ಬರೋಣ, ನಾವು ಕನ್ನಡದವ್ರು ಏನು ಅನ್ನೋ ನಮ್ಮ ಶಕ್ತಿಯನ್ನ ತೋರಿಸೋಣ. ದಯಮಾಡಿ ನಮ್ಮ ದೊರೆಯನ್ನ ಆಯ್ಕೆ ಮಾಡಲಿಕ್ಕೆ ನಮಗೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೊಂದು ಬ್ಯೂಟಿ ಆಫ್, ಎಲ್ಲೂ ಇಷ್ಟು ದೊಡ್ಡ 142 ಕೋಟಿ ಜನಗಳಲ್ಲಿ ಕಡಿಮೆ ಅಂದರೂ ಒಂದು 65ರಿಂದ 70 ಕೋಟಿ ಜನಕ್ಕೆ ಓಟ್ ಹಾಕೋ ಕೆಪಾಸಿಟಿ ಇದೆ. ದಯಮಾಡಿ ಬನ್ನಿ ಹೊರಗಡೆ. ನಾವು 7 ಕೋಟಿ ಕನ್ನಡಿಗರಲ್ಲಿ ಕಡಿಮೆ ಅಂದ್ರೂ ಒಂದು 3.5ರಿಂದ 4 ಕೋಟಿ ಕನ್ನಡಿಗರಿಗೆ ಓಟ್ ಹಾಕೋ ಶಕ್ತಿ ಕೊಟ್ಟಿದೆ. ಬಂದು ಓಟ್ ಹಾಕಿ. ಎಲ್ಲೋ ರಜಾ ಹಾಕ್ಕೊಂಡು ಇನ್ನೊಂದು ಫ್ಯಾಮಿಲಿ ಇನ್ನೊಂದು, ದಯಮಾಡಿ ಅದರಿಂದ ಹೊರಗಡೆ ಬನ್ನಿ. ಜಸ್ಟ್ ಚೇಂಜ್ ದಿ ಪರ್ಸೆಪ್ಷನ್. ಇಷ್ಟೇ ಹೇಳಬಲ್ಲೆ. ದಯಮಾಡಿ ಬದಲಾಗಿ. ಯಾರನ್ನೋ ನಿಂದಿಸ್ತಾ, ದೇವರನ್ನ ಬೈತಾ, ಕರ್ಮವನ್ನ ಬೈತಾ, ಗ್ರಾಚಾರವನ್ನ ಬೈತಾ, ನಮ್ಮ ರೋಡ್ಗೆ ರಸ್ತೆಗಿದಿಲ್ಲ, ಅದಿಲ್ಲ, ಕೆರೆ ನುಂಗು ಹಾಕ್ಬಿಟ್ರು, ನೀರು ಕೊಟ್ಟಿಲ್ಲ, ಇನ್ನೊಂದು ಅನ್ನೋ ಬದಲು ಬಂದು ಓಟು ಹಾಕಿ ಆ ವ್ಯಕ್ತಿಗಳಿಗೆ ಉತ್ತರ ಕೊಡಿ. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಇರ್ಲಿ, ಇದರ ನಡುವೆ ತುಂಬಾ ಜನ ಈ ಶನಿ ಕುಜ ರಾಹು ಪ್ರಭಾವಗಳು ಪಕ್ಕದಲ್ಲೇ ದುಷ್ಟಗ್ರಹಗಳಿರಬಾರ್ದು ಅಂತಿದ್ದೇನಲ್ವಾ. ಇವರು, ಈ ರಾಶಿಯವರು ಸ್ವಂತ ಮನೆ ಕಟ್ಟಬಾರದು. ಈ ದೋಷವಿರುವವರು ಸ್ವಂತ ಮನೆ ಕಟ್ಟಬಾರದು. ಇಂಥ ಸಮಸ್ಯೆ ಬಂದವರು ಸ್ವಂತ ಮನೆಯಲ್ಲಿ ಇರಬಾರದು. ಹೌದು, ಸ್ವಂತ ಮನೆ ಇರ್ಲಿಕ್ಕೆ ಬಿಡಲ್ಲ, ಮಾಡ್ಕೊಬಿಡ್ತೀರ. ನಿಮಗೆ ಪ್ರಕೃತಿ ಮಾತನಾಡುತ್ತದೆ ಅಂತ ಸದಾ ಹೇಳ್ತೇನೆ, ಸೂಚಿಸ್ಕೊಡುತ್ತೆ ಮಕ್ಕಳೇ. ನೋಡಿ, ಮೊನ್ನೆ ಒಂದು ದಂಪತಿಗಳು ತುಂಬಾ ಹೊತ್ತು ಕಾದು ಕಟ್ಟ ಕಡೆಯ ಜಾತಕ ಸರಿ ಆಯ್ತು ಅಂತ ಹೇಳಿ, ಶನಿವಾರ ಅಂತ ಅನ್ಕೋತೇನೆ, ಎಸ್, ಧರ್ಮಪತ್ನಿಯ ಜಾತಕ ಇಟ್ಟು 2 ಮಾತು ಹೇಳಿಬಿಟ್ಟು, ಇವ್ರಿಗೆ ಮನೆ ಕಟ್ಟೋ ಯೋಗ ಇಲ್ಲ ಸರ್, ಮನೆ ಕಟ್ಟಬಾರದು ಅಂದೆ. ಪತಿ ಶಾಕು. ಸರ್ ನೋಡಿ ಸರ್, ಇನ್ನೊಂದ್ಸಲಿ ಹೇಳಿ ಸರ್. ಏನು ಬೇಡ, ಇವ್ರ ಹೆಸರು ಜಾಗ ತಗೊಂಡಿದ್ದೀರಲ್ವಾ, ಒದ್ದಾಡಿ ಎಳೆದಾಡಿ ಬಂದಿರತಕ್ಕಂಥ ಒಂದು ವ್ಯವಸ್ಥೆ. ಹೌದು ಅಲ್ವೋ? ಹೌದು ಸರ್. ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಷ್ಟು ಸಾಕಾಗ್ಬಿಡುತ್ತಲ್ವಾ? ಹೌದು ಸರ್. ಒಂದು ಮಗು ಮಿಸ್ಕ್ಯಾರೇಜ್ ಆಗಿದೆ ಅಲ್ವಾ? ಆಗಿತ್ತು ಸರ್. 1-2 ಬಾರಿ ಈ ಥರದ್ದು ಒಂದು ಎಡವಟ್ಟು ನಡೆದಿತ್ತಲ್ವ ಸರ್? ಹೌದು ಸರ್. ನಿಮ್ಮ ಮದುವೆ ವಿಚಾರದಲ್ಲೂ ಕೂಡ ಅಲ್ಲೊಂದು ಎಳೆದಾಟ ಆಗಿತ್ತಲ್ಲ? ಹೌದು ಸರ್. ಸೊ ಇಷ್ಟು ಭಾವ ನಡೆದ ಮೇಲೆ ಮನೆ ಕಟ್ಟಬಾರದು, ಇವರು ಮನೆ ಕಟ್ಟಬಾರದು ಸರ್. ಏನ್ ಹೇಳಿ ರಾಜುಜಿ, ಹೇಳಿ ಅಂದ್ರೆ, ಸೊ ನನಗೂ ಅದೇ ಹೇಳಿದ್ರಿ ಸರ್, 2 ವರ್ಷ ಆಯ್ತು, ಈಗ ಕಟ್ಟೋಣ, ಸುಮ್ಮನಿರಿ ಅಂತ ಹೇಳಿದ್ರಿ, ಆದ್ರೂ ಬಂದಿದ್ದಾನೆ, ಪತ್ನಿ ಹೆಸರಲ್ಲಾದ್ರೂ ಕಟ್ಟೋಣ ಅಂತ ಹೇಳಿದ್ದಿಷ್ಟೇ ಮಾತು. ನಾನು ಚುಚ್ಚಿ ಅವಘಡ ಮಾಡಿದ್ರೆ ನನ್ಗೆ 7 ವರ್ಷ ಜೈಲು ಶಿಕ್ಷೆ ಕಡಿಮೆ ಎಂದರು. ಇನ್ನೊಬ್ಬರನ್ನ ಕಳಿಸಿ ಎಡವಟ್ಟು ಮಾಡಿದರೆ ಅವ್ರಿಗೆ 7 ವರ್ಷ, ನನಗೆ 14 ವರ್ಷ ಜೈಲು ಶಿಕ್ಷೆ. ಬೇಕಾ ಸರ್ ಅಂದೆ. ನಿಜಾನೇ ಸರ್ ನೀವು ಹೇಳಿದ್ದು. ಆಯ್ತು ಬಿಡಿ ಸರ್, ಬೇಕಾದ್ರೆ ಕಮರ್ಷಿಯಲ್ ಪ್ಲೇಸ್ ಕಟ್ಟಿ, ಬಾಡಿಗೆ ಬರ್ಲಿಕ್ಕೆ ಸ್ವಲ್ಪ ಮಾಡ್ಕೊಳ್ಳಿ, ಇಲ್ಲ ಲೇವಾದೇವಿ ಮಾಡೋಕ್ ನೋಡಿ, ನಿಮ್ಗೆ ಲಿಟಿಗೇಷನ್ ಜಾಗಗಳು ಬರುತ್ತಂದ್ರೆ. ಹೌದು ಸರ್, ಆ ಥರದ್ದು ತುಂಬಾ ಬರ್ತಿದೆ, ಮಾಡಿ, ತುಂಬಾ ಅಚ್ಚುಕಟ್ಟಾಗಿ ನಡೆಯುತ್ತೆ, ನಿಮಗೆ ಅದ್ಭುತವಾಗಿ ನಡೀತಕ್ಕಂಥದ್ದಾಗುತ್ತೆ, ಪ್ರಯತ್ನ ಮಾಡಿ. ನೋಡಿ, ಭೂಮಿಕಾರಕ ಭೌಮ್ಯಕಾರಕ ಮನೆ ಕಟ್ಟಬಾರದಕ್ಕೆ ಕೆಲವೊಂದು, ಸ್ವಂತ ಮನೆ ಇರ್ಲಿಕ್ಕೆ ಕೆಲವೊಂದು ಲಕ್ಷಣ ಕೊಡ್ತಾನೆ. ಅದರಲ್ಲೂ ಬಾಡಿಗೆ ಮನೆನ, ಲೀಸ್ ಮನೆನ, ಭೋಗ್ಯದ ಮನೆನ, ಇಲ್ಲ ಮನೆ ಕಟ್ಟಿ ವಾಸಿಸೋದ, ಇಲ್ಲ ಕಟ್ಟಿರುವ ಮನೆ ವಾಸಿಸುವುದ, ನಿಮಗೆ ಈ ಲಕ್ಷಣಗಳನ್ನ ಹೇಳಿರ್ತಾನೆ. ನೆನ್ಪಿಟ್ಕೊಳ್ಳಿ, ಯಾರು ಮನೆ ಕಟ್ಟಬಾರ್ದು ಅಂತ. ಪದೇ ಪದೇ ಆಕ್ಸಿಡೆಂಟ್ ಆಗಿದೆ, ಅಂಗಚ್ಛೇದವಾಗಿದೆ, ಕಾಲೋ ಕೈಯೋ ಡ್ಯಾಮೇಜ್ ಆಗಿ ರಿಪೇರಿ ಆಗಿದೆ ಅಂದ್ರೆ ತುಂಬಾ ಹುಷಾರಾಗಿರ್ಬೇಕು. ಮನೆ ಕಟ್ಟುವಾಗ ಜಾತಕ ಪರಾಮರ್ಶಿಸಿ. ಸೈಟ್ ತಗೊಳ್ಳುವಾಗ, ಜಾಗ ತಗೊಳ್ಳುವಾಗ, ಮನೆ ಕಟ್ಟುವಾಗ ದಯಮಾಡಿ
ನಿಮ್ಮದೇ ಜಾಗಕ್ಕೆ ನಿಮ್ಮ ಒಡ ಹುಟ್ಟಿದವರೋ ಕುಟುಂಬಸ್ಥರೋ ಇಲ್ಲ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಕೇಸ್ ಹಾಕೊಂಡು ಎಳಿತಿದ್ದಾರೆ, ಜೀವನದಲ್ಲಿ ನೀವು ಮನೆ ಕಟ್ಟೋ ಆಗಿಲ್ಲ. ಇರೋ ಸ್ವಂತ ಜಾಗಕ್ಕೆ ನಾನಾ ಆಪತ್ತುಗಳು ಕುತ್ತುಗಳು ಲಕ್ಷಣ ತೋರಿಸಿದೆ ನಿಮಗೆ, ಅದೊಂದು ಆಪತ್ತಿನ ಸಂಕೇತ. ನೆನಪಿಟ್ಕೊಳ್ಳಿ. ಆ ಮನೇಲಿ ನೆಮ್ಮದಿಯಾಗಿರೋಕ್ ಬಿಡಲ್ಲ, ಏಳಿಗೆ ಆಗೋಗ್ ಬಿಡಲ್ಲ, ನೆಮ್ಮದಿಯಾಗಿರೋಕ್ ಬಿಡಲ್ಲ, ಬೆಳವಣಿಗೆ ಆಗೋಗ್ ಬಿಡಲ್ಲ. ಇಲ್ಲ ನಾನು ಕಟ್ಟೋದೆ ಇಲ್ಲ. ನಾನು ಇವತ್ತಿಗೂ ಒಂದು ಬಹುದೊಡ್ಡ ರಾಜ ಕುಟುಂಬ, ಅದೆಷ್ಟು 1000 ಎಕರೆ ಇದೆಯೋ ಗೊತ್ತಿಲ್ಲ, ಮನೆ ಕಟ್ತೀವಿ ಅಂತ ಒಂದು ದೊಡ್ಡ ಅರಮನೆಯಂತ ಮನೆ. ತಮಾಷೆ ಏನು ಗೊತ್ತಾ, ಆ ಮನೆ ಒಂದು 100 ವರ್ಷದ ಮನೆ, ಅದನ್ನೇ ಆಲ್ಟ್ರೇಷನ್ ಮಾಡ್ಕೊಂಡು ಇರಿ ಸಾರ್ ನೀವು ಮನೆ ಕಟ್ಟೋಕ್ಕಾಗಲ್ಲ ಅಂದ್ರೆ ನೀವು ನಂಬಲ್ಲ. 3000 ಎಕರೆಯ ಮೇಲೆಯೂ ಕೇಸುಗಳಿದೆ, 108 ಕೇಸುಗಳಿದೆ. 108 ಜನನು ಒಂದು ಪಿಟಿಷನ್ ಹಾಕೊಂಡಿರೋದೆ. ಒಂದು 11 ಜನ ದೊಡ್ಡಪ್ಪ ಚಿಕ್ಕಪ್ಪಂದರು, ದೊಡ್ಡಮ್ಮ ಚಿಕ್ಕಮ್ಮಂದ್ರುಗಳು ತಗೊಳ್ಳಿ, ಅವರ ಮಕ್ಕಳು, ಅವರ ಸೊಸೆಯಂದ್ರುಗಳು, ಅವರ ಮೊಮ್ಮಕ್ಕಳುಗಳು ಯಾರಾದ್ರೂ ಎದ್ದೊಳದೆ ಕೇಸ್ ಹಾಕೋದೆ. ಇವತ್ತಿಗೂ ಅವರು ಮನೆ ಕಟ್ಟಿಕೊಳ್ಳಲು ಆಗಿಲ್ಲ, ಸ್ವಂತ ಜಾಗ ಇದ್ದು ಕೂಡ. ಅಂದ್ರೆ ಪದೇ ಪದೇ ನಿಮ್ಮ ಜಾಗಗಳ ಮೇಲೆ ಕೇಸುಗಳಿದ್ದಾವೆ, ನೀವು ಮನೆ ಕಟ್ಟೋ ಆಗಿಲ್ಲ. ಎಚ್ಚರಿಕೆ, ಚೆಕ್ ಮಾಡಿ ಇದೆಯಾ ಬಲ್ಲ, ಬೇರೆ ಎಲ್ಲಾದ್ರೂ ಇದೆಯಾ. 2ನೇದು. ಇನ್ನು 3ನೇದು ಅತಿ ಮುಖ್ಯವಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮಿಸ್ಕ್ಯಾರೇಜ್ ಆಗಿದೆ ಇಲ್ಲ ಅಬಾರ್ಷನ್ ಆಗಿದೆ, ಇಲ್ಲ ನೀವೇ ತೆಗೆಸಿದ್ದೀರಿ ಮಗುವನ್ನ, ಮಿಸ್ಕ್ಯಾರೇಜ್ ಆಗಿದೆ, ಅಬಾರ್ಷನ್ ಆಗಿದೆ, ನೀವೇ ತೆಗೆಸಿದ್ದೀರಿ ಮಗುವನ್ನ, ಆ ಭೂಮಿಕಾರಕ, ಭೌಮ್ಯಕಾರಕ, ಪಿಂಡಕಾರಕ ಕೂಡ ನೆನಪಿಟ್ಟುಕೊಳ್ಳಿ. ಆ ಅಗ್ನಿಕಾರಕ ತಾನಾಗಿ ಕರಗೋಯ್ತೋ, ತಾನಾಗಿ ಇಳಿದೋಯ್ತೋ, ಹೌದು, ಆಗ ಚೆಕ್ ಮಾಡಬೇಕು. ನೀವು ಕಟ್ಟೋ ಮನೆಗೆ ಏನಾದರೂ ಆಪತ್ತು ಅಕ್ಕಪಕ್ಕದಲ್ಲಿ ಅಟ್ಯಾಚ್ ಇರುತ್ತೆ, ನೀವು ನಂಬಲ್ಲ. ಈ ಥರದ್ದು ಒಂದು ಗರ್ಭಚ್ಛೇದ ಆಗಿರತಕ್ಕಂಥವರು ತಮ್ಮದಲ್ಲದ ಜಾಗದಲ್ಲಿ ಮನೆ ಕಟ್ಟಿಬಿಟ್ಟಿದ್ದಾರೆ, ಸೈಟು ಮಾರಿಬಿಟ್ಟಿದೆ, ಒಂದು ಕಾಲು ಭಾಗ ಒಂದು 10 ಅಡಿ ಆ ಕಡೆ ಜರುಗಿಸಿ ಕಟ್ಬಿಟ್ಟಿದ್ದಾರೆ. ಡೆಮಾಲಿಷನ್ ಹೇಳಿದೆ, ನಿಮ್ಮ ಮನೆಗೆ ಒಂದು ಕುತ್ತು ಬರಬೇಕಲ್ಲ, ಹೆಂಗಿದು ಅಂತ ಹೇಳಿದ್ರೆ, ಇಲ್ಲ ಗುರುಗಳೇ ಚೆನ್ನಾಗಿದ್ದೀವಿ ಅಂದ್ರು. ಆಮೇಲೆ ಬಂದ್ರು ಒಂದು 5 ವರ್ಷದ ನಂತರ, ಗುರುಗಳೇ ಈ ಪಕ್ಕದ ಖಾಲಿ ಸೈಟ್ ಅವ್ರ ಮನೆ ಕಟ್ಲಿಕ್ಕೆ ಬರ್ತಾರೆ, ಅವ್ರ ಜಾಗದಲ್ಲಿ ಇವ್ರದ್ದು 10 ಅಡಿ ಇದೆ, ಸುಮ್ಮನೆ ಇರ್ತಾರ. ಇನ್ನೂ ಒಬ್ಬ ಪುಣ್ಯಾತ್ಮ ಅದಲು ಬದಲು ಅವ್ರ ಸೈಟಲ್ಲಿ ಕಟ್ಟಿಬಿಟ್ಟು ಮನೇಲಿ 15 ವರ್ಷದಿಂದ ಅವ್ರು ಸುಮ್ಮನಿದ್ದಾರೆ. ಅವ್ರು ಬಂದಾಗ ನೋಡ್ಬಿಟ್ಟು ಖಾಲಿ ಮಾಡಯ್ಯ, ಹೊಡಿಲಿಕ್ಕೂ ಬಿಟ್ಟಿಲ್ಲ, ಸ್ಟೇ ಆರ್ಡರ್ ತಗೊಬಂದ್ಬಿಟ್ಟಿದ್ದಾರೆ. ನನ್ನ ಜಾಗದಲ್ಲಿ ಮನೆ ಕಟ್ಟಿ ವಾಸ ಮಾಡಿದೆ ತಪ್ಪು, ಹೊಡೆಯೋದೇನೋ, ಏನೇನು ಯಾರು ಕಟ್ಟು ಅಂದ್ರು. ಸುಮಾರು 2-2.5 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ದಾರೆ. ಜಾಗ್ರತೆ, ಸುಮ್ಮನೆ ಎಲ್ಲ ಭೂಮಿ ಒಲಿದು ಎಲ್ಲರಿಗೂ ಬರುವುದಿಲ್ಲ. ಭೂಮಿಕಾರಕ ಸ್ಕಂದ ಸುಬ್ರಹ್ಮಣ್ಯ, 6 ಪಡೆಯಪ್ಪ, 6 ಮುಖದವನು, ಪಳನಿ ಜ್ಞಾನ ಫಲದವನು, ಜ್ಯೋತಿಷ್ಯಕ್ಕೆ ಮೂಲ ಕಾರಣ. ಜ್ಯೋತಿಷ್ಯ ಚೆನ್ನಾಗಿ ಒಲಿಬೇಕು ಅಂದ್ರೆ ಸುಬ್ರಹ್ಮಣ್ಯರ ಆರಾಧನೆ ಮಾಡಬೇಕು. ಇದು ಇರತಕ್ಕಂಥದ್ದು ಜಾಗ್ರತೆ. ಮಗು ಮಿಸ್ಕ್ಯಾರೇಜ್ ಆಗಿದೆ, ಅಬಾರ್ಷನ್ ಆಗಿದೆ, ನೀವೇ ತೆಗೆಸ್ಬಿಟ್ಟಿದ್ರೆ ನಮಗ್ ಬೇಡ, ಏನೋ ಒಂದು ಕಾರಣ ಹೇಳಿ. ಇನ್ನೂ ಒಬ್ಬರಿಗೆ ನೀವು ನಂಬೋಲ್ಲ, ಅವ್ರ ಜಾತಕದಲ್ಲಿ ಅದ್ಭುತವಾಗಿ ಕುಜ ಕೂತಿದ್ದಾನೆ, ವೃಶ್ಚಿಕ ಲಗ್ನ, 11ನೇ ಮನೇಲಿ ಕುಜ ಆಗ್ಲೇಬೇಕು. ನಾ ಹೇಳಿದೆ, ಒಂದ್ ಮಗು ಹೋಗಿರ್ಬೇಕಲ್ಲ ಅಂದ್ರೆ, 2 ಮಗು 3 ತಿಂಗಳದು 5 ತಿಂಗಳದು ಹೋಗಿದೆ. ಹಾಗಾದ್ರೆ ನಿಮ್ ಮನೆಗೆ ಒಂದು ಕೂತಿರುತ್ತೆ, ಚೆಕ್ ಮಾಡಿ. ಶನಿ ನೋಡ್ತಿದೆ, ಶನಿ ಸೇರ್ಕೊಂಡಿದೆ ಅಂತ. ತಮಾಷೆ ಗೊತ್ತಾ, ಇವ್ರ ಮನೆಗೆ ಸೇರಿಸಿ ಕಟ್ಬಿಟ್ಟಿದ್ದಾನೆ ಒಬ್ಬ ಪುಣ್ಯಾತ್ಮ. ಗಾಳಿ ಇಲ್ಲ, ಬೆಳಕು ಇಲ್ಲ, ಎಂಥದ್ದು ಇಲ್ಲ. ಇಲ್ಲಿ ಕೆಮ್ಮಿದ್ರೆ ಅಲ್ಲಿ ಕೇಳಿಸುತ್ತೆ, ಅಲ್ಲಿ ಕೆಮ್ಮಿದ್ರೆ ಇವ್ರು ಕೇಳಿದ್ರೆ, ಅವ್ರ ಪಾತ್ರೆ ತೊಳೆದ್ರೆ ಇವ್ರಿಗೆ ಕಾಣಿಸುತ್ತೆ, ಇವ್ರು ತೊಳೆದ್ರೆ ಯಪ್ಪ. ಇವ್ರ ಮನೆಗೆ ಸೇರಿಸಿ ಗೋಡೆಗೆ ಸೇರಿಸಿ ಕಟ್ಬಿಟ್ಟಿದ್ದಾರೆ. ರೂಲ್ ಪ್ರಕಾರ, ಬೈಲಾ ಆಕ್ಟ್ ಪ್ರಕಾರ 3 ಅಡಿ 4 ಅಡಿ 6 ಅಡಿ ಎಷ್ಟೋ ಬಿಡ್ಬೇಕು. ಇಲ್ಲ ನೀವು ಬಿಟ್ಟಿಲ್ಲ, ನಾವು ಕಟ್ಟಿದೀವಿ. ನಾವು ಕಟ್ಟೋವಾಗ ಇದು ಸೈಟ್ ಆಗಿರ್ಲಿಲ್ಲಪ್ಪ,
ನಾವು ಮನೆ ಕಟ್ಟುವಾಗ ಇದು ಸೈಟ್ ಆಗಿರ್ಲಿಲ್ಲ, ಇದೊಂದು ಸಣ್ಣ ಕುಂಟೆಗೇನು ಅದು ಲೆಕ್ಕ ಬರೋಲ್ಲ. ಇದು ರೈತಾಪಿ ಜಾಗ. ನಾವು ಕಟ್ಟೋವಾಗ 20 ವರ್ಷದ ಹಿಂದ್ಗಡೆ. ಈಗ ಇದು ಎಲ್ಲ BBMP ಆಗಿ A ಖಾತಾ ಆಗಿದೆ, B ಖಾತಾ ಆಗಿದೆ. ಅದ್ರ ಪ್ರಕಾರ ನೀವು ಬಿಲ್ಡಿಂಗ್ ಪ್ಲಾನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಈ ತರ ಬಿಟ್ಟೇ ಮಾಡ್ಬೇಕಿತ್ತು. ಹೆಂಗ್ ಮಾಡಿದ್ರೆ ಊರಲ್ಲಿ ಸಂದರ್ಭದಲ್ಲಿ ಇವ್ರು ಗೋಡೆಗೆ ಸೇರಿಸಿ ನೀಟಾಗಿ ಕಟ್ಬಿಟ್ಟಿದ್ದಾರೆ, ಪಿಲ್ಲರ್ಗಳು ಹಾಕ್ಬಿಟ್ಟು ಪಾಯಕ್ಕೂ ಏಟಿಟ್ಬಿಟ್ಟಿದ್ದಾರೆ. ಅಲ್ಲೊಂದು ಕ್ರ್ಯಾಕ್ಗಳು ಬಂದಿದೆ. ತಮಾಷೆ ನೋಡಿ. ಇಲ್ಲಿ ಕುಜ ಲಾಭಸ್ಥಾನದಲ್ಲಿದ್ದರೂ ಒಳ್ಳೆ ಮನೆ ಕಟ್ಟಿದ್ದಾರೆ ನೋಡಿ. ಆ ಮನೆ ಶನಿ ಸೇರಿದ ತಕ್ಷಣ ಪಂಚಮ ಭಾವ ನೋಡಿ ಆ ಒಂದು ಪಿಂಡಕ್ಕೆ ದೋಷ ಮಾಡಿ ಪೆಟ್ಟು ಕೊಟ್ಟು ಬಿಟ್ಟಿದ್ದಾನೆ ರಾಮಯ್ಯ. ಅಂದರೆ ನಿಮ್ಮ ಜಾತಕದಲ್ಲಿ ಪರಾಮರ್ಶೆ ಮಾಡಬೇಕು. ನಾವು ಹಾಗಾದ್ರೆ ಮನೆನೇ ಕಟ್ಟಬಾರ್ದ ಗುರುಗಳೇ? ಜಾತಕ ಪರಾಮರ್ಶೆ ಮಾಡಿ ಇದೆ, ಅದಕ್ಕೊಂದು ಆಲ್ಟರ್ನೇಟಿವ್ ಮಾಡ್ತೇವೆ. ಇದೆ, ಮನೆ ಕಟ್ಟಬಾರ್ದು ಬಟ್ ನಿಮಗೆ ಸ್ವಂತ ಮನೆ ಯೋಗ ಮಾಡಿಸ್ತೇವೆ. ಅದಿದೆ. ಕಟ್ಟಿರುವ ಮನೆ ಯೋಗ ಒಂದುಂಟು, ಇಲ್ಲ ಲೀಸ್ ಮನೆ, ಭೋಗ್ಯದ ಮನೆ. ಹೌದು, ಆ ರೀತಿ ಇಲ್ಲ. ಯಾರಾದ್ರೂ ದಾನವಾಗಿ ನಿಮಗೆ ಕೊಡಬೇಕು. ದಾನವಾಗಿ ಅಂದ್ರೆ ಗಂಡ ತನ್ನ ಹೆಸರಲ್ಲಿದ್ದು ತಾನು ಮೊದಲೇ ಕಟ್ಸಿದ್ರೆ ಮದುವೆಗೆ ಮೊದಲೇ, ಆ ನಂತರ ನಿಮಗೆ ದಾನ ಬರಿಬೋದು. ಇಲ್ಲ ಹೆಂಡತಿ ಹೆಸರಲ್ಲಿ ಅವರ ತಂದೆ ಮದುವೆ ಆಗಿ ಮಗು ಆದ ಮೇಲೆ ಈ ರೀತಿ ನೋಡ್ತೇವೆ. ಇಲ್ಲದಿದ್ರೆ ಅದು ಕಿರಿಕಿರಿ ನಿಶ್ಚಿತ, ಎಡವಟ್ಟು ನಿಶ್ಚಿತ. ದಯಮಾಡಿ ಹೇಳ್ತಾನೆ, ಜಾತಕ ಪರಾಮರ್ಶೆ ಮಾಡಿ. ಮನೆ ಕಟ್ಟೋದು ಅಂದರೆ ಸುಲಭದ ಮಾತಲ್ಲ. ಒಂದು ಮದುವೆ ಮಾಡಿಬಿಡ್ಬೋದು, ಮನೆ ಕಟ್ಲಿಕ್ಕೆ ಅಷ್ಟು ಸುಲಭವಾಗಲ್ಲ. 100 ಮದುವೆ ಮಾಡಬಹುದು, ಒಂದು ಮನೆ ಕಟ್ಟೋದನ್ನ ನಿಲ್ಲಿಸ್ಬಿಟ್ಟು. ಆದರೆ ಮನೆನೇ ಕಟ್ಟಿಬಿಟ್ಟು ಮದುವೆ ಆಗ್ತೀನಿ ಅಂದ್ರೆ ಕೆಲವರಿಗೆ ಮನೆ ಕಟ್ಟಲಿಕ್ಕೆ ಆಗೋಲ್ಲ, ಮದುವೆಗಳು ಆಗದಿದ್ದು ನೋಡಿದ್ದೇನೆ. ಎಷ್ಟೋ ಲಕ್ಷಾಂತರ ಜಾತಕಗಳನ್ನು ನೋಡಿದ ಅನುಭವ ಇದು. ಇದು ಎಲ್ಲೂ ಕುಂಡಲಿಯಲ್ಲಿ ಇರೋಲ್ಲ ಮಕ್ಕಳೇ. ಮನೆ ಆಗ್ಬಿಡುತ್ತೆ. ನಾನು ಕೇಳೋದದೇ ನೋಡಿ, ಮನೆ ಬಂದವರಿಗೆ ನೀವು ಮನೆ ಕಟ್ಟೋ ಯೋಚನೆಯಲ್ಲಿ ಇದ್ರೆ ಮಾಡಬಾರದು ಒಂದು ಗುರುಗಳೇ. ನನಗೂ ಅದೇ ಹೇಳಿದ್ರು. ಶಾಕಿಂಗ್ ಸ್ಟೇಟ್ಮೆಂಟ್. ಇಲ್ಲಿ ತಾಂಬೂಲ ತಂದಿರೋದು ಅದೇ ಕುಜನ್ ಪ್ರಭಾವ. ಒಡೆದು ಕೂತಿದೆ, ಮುರಿದು ಕೂತಿದೆ, ಅದೇ ತೋರಿಸ್ತಿದೆ. ನಿಮ್ಮ ಇಚ್ಛಾಶಕ್ತಿಯೂ ಅದೇ. ದಯಮಾಡಿ ಈ ರೀತಿಯ ಲಕ್ಷಣಗಳು ಕೆಲವೊಂದು ತೋರಿಸಿದ್ರೆ ಮನೆ ಕಟ್ಟೋಕ್ ಮೊದಲು ಜಾಗ್ರತೆ. ಮನೆ ಕಟ್ಟಿಬಿಟ್ಟಿದೀವಿ ಗುರುಗಳೇ, ಆಗೊಂದು ವೈದಿಕವಾಗಿ ಸ್ವಲ್ಪ ದಿನಗಳ ಮಟ್ಟಿಗಾದರೂ ಕೆಲವೊಂದು ದಿಗ್ಬಂಧನಗಳನ್ನ ನಿಯಮಾನುಸಾರವಾಗಿ ಮಾಡಿ ಒಂದು ಸ್ವಲ್ಪ ರಕ್ಷೆ ಕೊಡ್ಬೋದು. ಒಂದು 30 to 40%. ಈಗ ಮಳೆ ಸ್ವಲ್ಪ ಬರೋ ಹಾಗೆ ಯಾರೋ ಪುಣ್ಯಾತ್ಮರು ಮಾಡಿದ ಪ್ರಾರ್ಥನೆಯೋ ಏನೋ, ಅದು ಎಲ್ಲಿ ವಿಪರೀತ ಮಳೆ ಫ್ಲಡ್ ಆಗ್ಬಿಡುತ್ತೋ ಅನ್ನೋ ಒಂದು ಭಯಾನೂ ಉಂಟು. ವಿಪರೀತ ಆಗತಕ್ಕಂಥ ಒಂದು ಭಾವವೂ ಉಂಟು ಅನ್ನೋ ಒಂದು ಭಯ ಉಂಟು. ಇರ್ಲಿ, ನೋಡೋಣಂತೆ. ಅದರಿಂದ ಜಾಗ್ರತೆ ಮಕ್ಕಳೇ. ವೈದಿಕವಾಗಿ ಜಾತಕ ಪರಾಮರ್ಶೆ ಮಾಡಿಸಿ ಮನೆ ಕಟ್ಟಿ. ಇಲ್ಲ ಕಟ್ಟಿಬಿಟ್ಟಿದ್ರಿ, ಈ ಥರದ್ದಾಗಿದೆ, ಆಕ್ಸಿಡೆಂಟ್ ಆಗಿತ್ತು, ಮದುವೆ ನಿಂತಿತ್ತು, ಮದುವೆಯಲ್ಲಿ ಕಿರಿಕಿರಿ ಆಗಿತ್ತು, ಮಗು ಮಿಸ್ಕ್ಯಾರೇಜ್ ಆಗಿತ್ತು, ಜಮೀನುಗಳಲ್ಲಿ ತೊಂದರೆಗಳಾಗಿತ್ತು, ಇದೆಲ್ಲ ಆಗಿಯೂ ಮೀರಿ ನಾವು ಏನೋ ಒಂದು ಮಾಡಿಟ್ಕೊಂಡಿದ್ದೀವಿ ಗುರುಗಳೇ ಅನ್ನೋದಾದರೆ ಆ ಆಪತ್ತನ್ನು ತಡೆಯಲು ದಯಮಾಡಿ ನಿಮ್ಮ ಜಾತಕ ಪರಾಮರ್ಶೆ ಮಾಡಿಕೊಂಡು ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಬನ್ನಿ, ಇವತ್ತಿನ ದಿನ ಭವಿಷ್ಯದ ತಾರಾಬಲ ನೋಡೋಣ. ವಿಶೇಷವಾಗಿ ಅಶ್ವಿನಿ ನಕ್ಷತ್ರ, ಹಸ್ತ ನಕ್ಷತ್ರ ಆಗಿರೋದ್ರಿಂದ ಅಶ್ವಿನಿ, ಕೃತಿಕ, ರೋಹಿಣಿ, ಮೃಗಶಿರ, ಆರದ್ರ, ಪುಷ್ಯ, ಮಖ, ಉತ್ತರ ಫಾಲ್ಗುಣಿ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ, ಅನುರಾಧ ನಕ್ಷತ್ರ, ಮೂಲ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರದವರೆಗೆ ವಿಶೇಷವಾಗಿರತಕ್ಕಂಥ ತಾರಾಬಲ. ಈ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥವರಿಗೆ ಒಳ್ಳೆಯ ದಿನ. ಚತುರ್ದಶಿ ಚೆನ್ನಾಗಿದೆ. ದೇವಿ ನಕ್ಷತ್ರ, ಚಂದ್ರ ಪರಿಪೂರ್ಣ ಚಂದ್ರ ಕನ್ಯಾ ರಾಶಿಯಲ್ಲಿ
ಬಂದಿರತಕ್ಕಂಥದ್ದು. ಕೇತು ಕೂಡ ಚಂದ್ರನ ಸಾರದಲ್ಲೇ ಇರೋದ್ರಿಂದ ಮೇಷರಾಶಿ ಅದ್ಭುತ ಅವಕಾಶಗಳ ಸಂಗಮಗಳ ದಿನ. ಅಂದುಕೊಂಡಂತ ಕೆಲಸ ಕಾರ್ಯ, ಓಡಾಟ, ಸುತ್ತಾಟ, ಮೆಡಿಸನ್, ಫರ್ಟಿಲೈಸರ್ಸ್ ಅಂದರೆ ರಸಗೊಬ್ಬರ, ಗೊಬ್ಬರ, ಮದ್ದು, ಮಾತ್ರೆ, ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಫಾರ್ಮಾಸ್ಯೂಟಿಕಲ್ ಕಂಪನೀಸ್, ಈ ತರಹದಕ್ಕೆ ಸಂಬಂಧಿಸಿದ ಕೆಲಸ ಕಾರ್ಯ ವ್ಯವಸ್ಥೆಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನ. ಇನ್ನು ವೃಷಭ ರಾಶಿ, ಪಂಚಮದಲ್ಲಿ ಚಂದ್ರನ ನಕ್ಷತ್ರದಲ್ಲೇ ಇರುವುದರಿಂದ ಸ್ವಲ್ಪ ಏನೋ ಗಾಬರಿ, ಆತಂಕ. ಯಾವಾಗ ಮನಸ್ಸು ಸ್ವಲ್ಪ ಗಾಬರಿ, ಆತಂಕ ಇರುತ್ತದೋ ದುಡುಕಿನ ಕೆಲಸಗಳು ಮಾಡಲೇಬೇಡಿ. ಗೊತ್ತಿಲ್ಲದ ಕೆಲಸ, ಇನ್ನು ಮನಸ್ಸು ಇಲ್ಲ, ಯಾಕೋ ತಿನ್ಲಿಕ್ಕೆ ಮನಸ್ಸಿಲ್ಲ, ಸ್ವಲ್ಪನೇ ತಿನ್ನಿ. ಯಾಕೋ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ, ಡ್ರೈವಿಂಗ್ ಮಾಡಲಿಕ್ಕೆ ಹಿಂದಕ್ಕೆ ಬಂದು ಕೂತ್ಕೊಂಡ್ಬಿಡಿ, ಬೇರೆಯವ್ರನ್ನ ಡ್ರೈವ್ ಮಾಡೋಗ್ಬಿಡಿ. ಯಾವುದೋ ದೊಡ್ಡ ರಿಸ್ಕಿನ ಕೆಲಸಕ್ಕೆ ಹೋಗಬೇಡಿ, ನಿಧಾನ ಮಾಡಿ. ದೊಡ್ಡ ಇನ್ವೆಸ್ಟ್ಮೆಂಟ್ ನಿಧಾನ ಮಾಡಿ. ಯಾವಾಗ ಮನಸ್ಸು ಕೆಟ್ಟಿದೆಯೋ, ಗಲಿಬಿಲಿ ಆಗಿದೆಯೋ, ಎಲ್ಲ ಒಂಥರ ಅನಿಸುತ್ತೆ ಮಕ್ಕಳೇ. ಮನಸ್ಸೇ ಸರಿ ಇಲ್ಲ ಬಿಡಕೋಣ, ಏನೋ ಬದುಕು. ನಮ್ಮ ಮನಸ್ಸು ಹಾಗೆ. ನೆನ್ಪಿಟ್ಕೊಳ್ಳಿ, ನಾವು ಮನುಷ್ಯರು ವಿಪರೀತ ಶಕ್ತಿ, ದೈವಿ ಶಕ್ತಿಯನ್ನೇ, ದೊರೆಯನ್ನೇ ನಾವು ಆಯ್ಕೆ ಮಾಡೋದ್ರಿ. ಅವ್ರೇನ್ರಿ ನಮ್ಮನ್ನ ಆಯ್ಕೆ ಮಾಡೋದು, ಅವ್ರೇನ್ರಿ ನಮಗೆ ಕೊಡೋದು. ನಾವು ಕೊಡ್ತಿರೋದ್ರಿ ಅವ್ರಿಗೆ ಸಂಬಳ, ಅವ್ರು ಓಡಾಡೋ ಕಾರು, ಅವ್ರು ಹಾಕೋ ಬಟ್ಟೆ, ಚಪ್ಪಲಿ, ಚಡ್ಡಿ, ಮೆಡಿಸಿನ್, ಎಲ್ಲ ರೀ ಆ ದೊರೆನೇ ನಾವು ಹಾಕಿದ ಭಿಕ್ಷೆ ರೀ. ಹಿಂಗೇನ್ರಿ? ಹೌದು, ಅಷ್ಟು ಶಕ್ತಿ. ನಾವು ದೇವರನ್ನೇ ಕರ್ಕೊಂಡು ಬಂದು ಒಂದು ನಾರ್ಮಲ್ ಕಲ್ಲಲ್ಲಿ ಕೆತ್ತಿ ರೂಪಿಸಿ, ಶಕ್ತಿ ತುಂಬಿಸಿ, ಚೈತನ್ಯ, ಧ್ಯಾನ, ಪೂಜೆ, ಸಂಕಲ್ಪ, ನೈವೇದ್ಯ ಇದೆಲ್ಲ ಇಟ್ಟು ನೀನು ಕುತ್ಕೊಂಡು ನಾನು ಹೇಳಿದವ್ರಿಗೆಲ್ಲ ವರ ಕೊಡು, ನಾನು ಹೇಳಿದವ್ರಿಗೆಲ್ಲ ವಿಶೇಷ ದರ್ಶನ ಕೊಡು, ನಿನ್ನ ಹೆಸರಲ್ಲಿ ಅನ್ನಪೂರ್ಣೇಶ್ವರಿ ಮಂದಿರ ಕಟ್ತಿದ್ದೀನಿ ನೋಡು. ಅಂಥದ್ದೊಂದು ಮಹಾಬಲಶಾಲಿಗಳು ನಾವು. ಆದರೆ ಏನು ಮಾಡ್ತಿರ್ ಗೊತ್ತಾ? ಯಾವುದೋ ಒಂದು ಸಣ್ಣ ಸಾಲ, ಯಾವುದೋ ಒಂದು ಸಣ್ಣ ಕಂಪನಿ. ನಮ್ಮನೆ ಒಂದು ತಾಯಿ ಜೀವ ತುಂಬ ದೊಡ್ಡ ಸ್ಥಾನ. ನೀನು 50 ಮಗು, ನೀನು ಯಾಕೋ ಈಗ ಆಡ್ತೀನಿ, ನಾನು ಇಷ್ಟು ಕುಬ್ಜೊಳಗೆ 70 ಥರ ಆಗ್ಬಿಟ್ಟಿದ್ದೆಲ್ಲ. ನಾನು ಏನಾಯ್ತು? ನಿನಗೆ ಗೊತ್ತಾ ನೀನಿದ್ದ ಸ್ಥಾನ ಎಲ್ಲಿದ್ದೆ, ನೀನಿದ್ದ ಗಮ್ಯ? ಇಲ್ಲ ಗುರುಜಿ, ಇದು ಸತ್ಯ. ಸಾಮಾನ್ಯ ಒಂದು 3,000 to 5,000 ರೂಪಾಯಿ ಸಂಬಳ ಇದರಲ್ಲಿದ್ದಂಥ ಒಂದು ತಾಯಿ ಜೀವ, ದೊಡ್ಡ ಅಧಿಕಾರಿ, ತುಂಬಾ ದೊಡ್ಡ ಅಧಿಕಾರಿ, ಎಲ್ಲೋ ತಟಸ್ಥ ಆಗಿ ನಿಂತು ಬಿಟ್ಟಿದೆ. ಗಾಬರಿ ಪಟ್ಬಿಟ್ಟು ಆ ಸಾಲಕ್ಕೆ ಬೆದರಿಕೆ, ಅವ್ರ ಆಫೀಸ್ಗೆ ಫೋನ್ ಮಾಡೋದು, ಇನ್ನೊಂದು ಏನಾಗ್ಬಿಡುತ್ತೆ. ಲೆಟ್ ಅಸ್ ಮೀಟ್ ಇನ್ ದಿ ಕೋರ್ಟ್, ಏನಾಗ್ಬಿಡುತ್ತೋ ಆಗ್ಬಿಡ್ಲಿ. ಏನು ಅವಮಾನ ಅಲ್ಲ ಮಕ್ಕಳೇ. ಅಯ್ಯೋ, ನಾವೇನು ನೆಹರು ವಂಶಸ್ಥರಲ್ಲ, ಇಂದಿರಾ ಗಾಂಧಿ ವಂಶಸ್ಥರಲ್ಲ, ಇವ್ರು ರಾಜಮನೆತನದವರಪ್ಪ. ಇವರು ಆ ಕಾಲದಿಂದ ರಾಜ್ಯ ಆಳಿದಾರೆ, ಅವರೇ ಓಡಾಡ್ತಿದ್ದಾರೆ ಧೈರ್ಯವಾಗಿ. ಅದೆಲ್ಲದಕ್ಕೂ ಬಿಟ್ಟು ಮುಂದಕ್ಕೆ ಹೋಗಿ. ಅವ್ರಿಗೆ ಅದನ್ನೇ ಹೇಳಿದೆ, ನಮ್ಮ ಶಕ್ತಿ ಅಪರಿಮಿತ ಶಕ್ತಿ. ನಾವು ನೋಡಿ, ಮೊನ್ನೆ ಒಂದು ಕ್ಲಿಪ್ಪಿಂಗ್ ನೋಡಿದೆ. ನಮ್ಮ ಮನೇಲಿ ಒಂದು ಗದೆ ಇದೆ, ಆಗಾಗ ಬೇಜಾರಾದಾಗ ಹಿಂಗೆ ಹಿಂಗೆ ಸುತ್ತಿ. ಅದೊಂದು 15-20 kg ಇದೆ. ಈಗ ಸ್ವಲ್ಪ ಫ್ರೋಜನ್ ಶೋಲ್ಡರ್ ಆಗಿರೋದ್ರಿಂದ ಡಾಕ್ಟ್ರು ವೆಯ್ಟು ಗೀಟು ಎಲ್ಲ ಎತ್ತಬೇಡಿ ಅಂತ. ಇಲ್ಲ ಅಂದರೆ ನಾನು ಹೀಗಿದ್ದ ಇತಿಹಾಸ ಇಲ್ಲ. ಒಂದು 15-20 kg ಇದೆ. ಅದು ಒಂದು ಕೈಯಲ್ಲಿ ಎತ್ತಲಿಕ್ಕೆ ಆಗೋಲ್ಲ, ಆದರೂ ಏನೋ ಮಾಡಿ ಅಭ್ಯಾಸ ಬಲದಿಂದ ಇಟ್ಕೊಂಡಿದ್ದಾನೆ. ಸ್ವಲ್ಪ ಕಷ್ಟ, ಅಭ್ಯಾಸವಿಲ್ಲದವ್ರು ಎತ್ತಲಿಕ್ಕೆ ಆಗೋಲ್ಲ. ಎತ್ತಿ ಈ ಥರ ಸುತ್ತಿ ಇಟ್ಕೊಳ್ಳೋದು. ಆ ಕ್ಲಿಪ್ಪಿಂಗು ನಮ್ಮ ಮಾಮ ತೋರಿಸಿದ್ದು. ಅಜ್ಜನ ಕಾಲದಲ್ಲಿ ನೋಡೋ ಇದು ಅಂತ. ಯಾರು 70 kg ಕೆಳಗಡೆ, 75-80 kg ಗದೆ ಒಂದು ಕೈಯಲ್ಲಿ ಈ ಥರ ಮಾಡಿ ಇಳಿಸ್ತಿದ್ರಂತೆ. ಈ ಥರ ಕಡಿಮೆ ಅಂದ್ರು 200. ಈ ಕೈಯಲ್ಲೊಂದು, ಈ ಕೈಯಲ್ಲೊಂದು. ಅಂದ್ರೆ ಈ ಕೈಯಲ್ಲಿ 75, ಈ ಕೈಯಲ್ಲಿ 75 ಅಂದರೆ ಅವರ ಬಲವೆಷ್ಟಿತ್ತು, ಅವರ ಏಕಾಗ್ರತೆ ಎಷ್ಟಿತ್ತು, ಅವರ ತಪಸ್ಸು ಎಷ್ಟಿತ್ತು ಯೋಚನೆ ಮಾಡಿ. 250 kg ಆ ಗದೆಯನ್ನ 2 ಕೈಯಲ್ಲಿ ಹಾಕಿ ಹಿಂಗೆ ಎತ್ತಿಟ್ಕೊಂಡು ಮಾಡತಕ್ಕಂಥ ಶಕ್ತಿ ಇತ್ತು ಅನ್ನತಕ್ಕಂಥ ಭಾವ. 250 kg. ನಮ್ಮ ಭಾರತದಲ್ಲಿ ಆ ಕುಸ್ತಿಪಟುಗಳು 1910-20 ನನ್ನ ಅಜ್ಜನ ಕಾಲದ ಆ ಒಂದು ಇದನ್ನ ನೋಡ್ತು ನಾನು ಹಾಗೇ ದಿಗ್ಭ್ರಾಂತ. ಅಂದ್ರೆ ನಾನೇನೋ ಈ 15-20 kg ಎತ್ತೋದೇ ದೊಡ್ಡದು ಅಂತ ಅಲ್ಲ, ಭಾರ ಅಲ್ಲ ನಾನು ಮಾತಾಡ್ತಿರೋದು.
ನಮ್ಮ ಹಿರಿಯರು ತಮ್ಮ ಏಕಾಗ್ರತೆಯನ್ನ ಆ ಬಲವಾಗಿ ಆ ಶಕ್ತಿಯಾಗಿ ಅದ್ಭುತವಾಗಿ ಕಟ್ಟಿಟ್ಕೊಂಡಿದ್ರು. ತೆಗೆದು ಅದ್ರಲ್ಲಿ ಹಾಕೊಂಡು ನಾವೇನ್ ಗೊತ್ತಾ, ಇಷ್ಟು ಸಣ್ಣ ಭಾರಕ್ಕೆ, ಇಷ್ಟು ಸಣ್ಣ ಗಾಬರಿಗೆ, ಇಷ್ಟು ಸಣ್ಣ ಆಲೋಚನೆಗೆ ಪ್ರಕ್ಷುಬ್ಧ ಆತ್ಮಹತ್ಯೆ ಆಲೋಚನೆ ಪುಟಿಜಿ ಏನೋ ಮಾತಾಡ್ತೀಯವ್ವಯ್ಯ, ಬಿಕ್ಕಿ ಬಿಕ್ಕಿ ಹೇಳೋದ. ಇನ್ನೊಂದು ಮಗು ಅಲ್ಲಿ ಮದುವೆ ಆಗಿದ್ದೆ ಬಿರುಗಾಳಿ ಆಗಿಬಿಟ್ಟಿದೆ, ನಿಜವೇ ಹೋಗೋ ಮುಗಿತು, ನೆಗಡಿ ಹೋಯ್ತು, ಮೂಗು ತೊಳ್ಕೊಂಡು ಹೋಗ್ತಾ ಇರ್ಬೇಕು ಮಕ್ಕಳೇ. ನಮ್ಮ ಶಕ್ತಿ ಅಪರಿಮಿತ ಬಲ ಶಕ್ತಿ ನಾವು ಬಳಸ್ತಿಲ್ಲ. ನಾವು ಬೇಗ ಉದ್ವೇಗ ಆಗ್ತೀವಿ, ಕೊರಗ್ತೀವಿ, ಕಣ್ಣೀರ್ ಹಾಕ್ತೀವಿ, ಸಂಕಟ ಪಡ್ತೀವಿ, ಆತ್ಮಹತ್ಯೆ, ಇಲ್ಲ ಒಬ್ಬನ್ನ ಸಾಯಿಸ್ಬೇಕು, ಇಲ್ಲ ನಾನ್ ಸಾಯ್ಬೇಕು, ಇಲ್ಲ ಎರಡು ಬಿಟ್ಟು ಹುಚ್ಚನ ಕುತ್ಕೊಬಿಡ್ಬಿಡೋದು, ಇಲ್ಲ ಕಾಯಿಲೆಗಳ ಗೂಡಾಗಿ ಬಿಡೋದು. ಅರೆ ವಿವೇಕಾನಂದರಿಗೂ ಕಾಯಿಲೆ ಇತ್ತು ಗೊತ್ತಿದೆಯಾ? ಗರುಡಿ ಮನೇಲಿ ಗರುಡಿ ಮಾಡ್ತಿದ್ದವ್ರು ಅವ್ರ ಆಜಾನುಭಾವ ನೋಡಿದೀರಾ ನೀವು? ಅವ್ರ ಆಜಾನುಭಾವ ವಿವೇಕಾನಂದರನ್ನ ಕರೆಕ್ಟ್ ಆಗಿ ನೋಡಿ ನೀವು. ನಮ್ಮ ಮೈಸೂರಿಗೆ ಬಂದು ಗರಡಿ ಮಾಡಿದಾರ ಅವ್ರು. ಅಂತ ಒಂದು ಜಗಜಟ್ಟಿ. ಅವರಿಗೂ ಶುಗರ್ ಬಂದಿತ್ತು, ವಿಪರೀತ ಶುಗರು, ವಿಪರೀತ ಗಮನ ಕೊಡ್ಲಿಲ್ಲ. ಒಬ್ಬ ಆಚಾರ್ಯರಿಗೆ ಲೋಕದ ಮೇಲೆ ಗಮನವಿಲ್ಲ, ತನ್ನ ಮೇಲಲ್ಲ, ತನ್ನ ಬಲ, ತನ್ನ ಖುಷಿ, ತನ್ನ ಆನಂದ ಅನ್ನತಕ್ಕಂಥದ್ದಲ್ಲ. ಅವರೆಲ್ಲೋ ಅಲ್ಲೊಂದು ಸಣ್ಣದಾಗಿ ಇದ್ರೆ ನಮಗೆ ಇನ್ನಷ್ಟು ಬೆಳಕಾಗಿರ್ತಿದ್ರೇನೋ. ಇಲ್ಲ, ಇಂಥ ಒಂದು ಮೋಸಗಾರಗಳ ನಡುವೆ ಈ ಪ್ರಪಂಚದಲ್ಲಿ ಅಯ್ಯೋ ರಾಮಚಂದ್ರ ಆ ಪುಣ್ಯಾತ್ಮ ಹೋಗಿದ್ದೇ ಒಳ್ಳೇದಾಯ್ತು ಅಂತ ಕೂಡ ಅನ್ಸುತ್ತೆ. ಶಂಕರಾಚಾರ್ಯರಿಗೂ ಅಷ್ಟೇ. ಹೌದು, ಆದ್ರೆ ಅವರು ಭಯ ಪಡ್ಲಿಲ್ಲ, ಬೆದರ್ಲಿಲ್ಲ, ಆತಂಕ ಪಡ್ಲಿಲ್ಲ, ತಮ್ಮ ಕರ್ತವ್ಯ ಮಾಡಿ ಹೋದ್ರು. ಎಲ್ರಿಗೂ ಅದನ್ನೇ ಹೇಳ್ತೇನೆ, ಚಂದ್ರಕೇತು ಸೇರಿದಾಗ ಜಾತಕ ಅಷ್ಟೇ ಅಲ್ಲ, ಎಲ್ರಿಗೂ ಒಂಥರ ಪ್ರಕ್ಷುಬ್ಧ ವಾತಾವರಣ, ಇನ್ನೊಂದು ಜಾಗ್ರತೆ. ಅದರಿಂದ ಸಣ್ಣ ಸಣ್ಣ ವಿಚಾರ ಗಾಬರಿ ಪಟ್ಟಾಗ ಸ್ವಲ್ಪ ತಟಸ್ಥರಾಗಿ, ಸರಿ ಬೇಡ, ನನ್ನ ಮನಸ್ಸು ಯಾಕೋ ಸರಿ, ಮಾತಾಡೋದು ಬೇಡ, ಆಗ ಕೆಟ್ಟದ್ದು ಆಲೋಚನೆ ಮಾಡೋದೇ ಬೇಡ. ನಮಗೆ ಏನ್ ಗೊತ್ತಾ, ಗಲಿಬಿಲಿ ಆದಾಗ ಇವನಿಂದಲೇ ಕೆಟ್ಟಿತ್ತು, ಇವನಿಂದಲೇ ಹಾಳಾಗಿತ್ತು, ಖಂಡಿತ ಇಲ್ಲ, ನಮ್ಮ ಮೂರ್ಖತನದಿಂದ ಹಾಳಾಗಿತ್ತು. ಎಚ್ಚರಿಕೆ. ಮಿಥುನ ರಾಶಿ. ಚಂದ್ರ ಸುಖಕಾರಕ, ಸುಖಭಾವದಲ್ಲಿರುವುದು ಒಳ್ಳೆಯದೇ ಆದರೂ ನಿಮಗೂ ಚಂದ್ರನಿಗೂ ಅಷ್ಟಕ್ಕಷ್ಟೇ. ಬಾಯಿ ಜಾರಿ ಏನಾದ್ರೂ ಮಾತಾಡಿಬಿಡ್ತೀರಿ, ಬಾಯಿ ಜಾರಿ ಏನಾದ್ರೂ ಕೆದಕ್ಕೋಬಿಡ್ತೀರಿ, ಹುಷಾರು. ಗೊತ್ತಿಲ್ಲದ್ದು, ಗೊತ್ತಿಲ್ಲದೇ ಇರೋದು, ಕೆಲವೊಂದು ಮಾತಾಡ್ಲಿಕ್ಕೆ ಹೋಗಬಾರ್ದು. ಕೆಲವೊಂದು ಸಮಯ ಮನೇಲಿ ಹೆಂಡತಿ, ಗಂಡ, ಅಮ್ಮ, ಅಪ್ಪ, ಅತ್ತೆ, ಮಾವ ಸುಮ್ಮನಿದ್ದು ಬಿಡ್ಬೇಕು. ಏನೋ ಹೇಳ್ತಿದ್ದಾರೆ ನಮ್ಮ ಮನೆಯವರಲ್ವಾ, ತೀರಾ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಯಾಕೆ? ಬಿಟ್ಟು ಬಿಡಿ, ಬಿಟ್ಟು ಕೊಡಿ. ಬಿಟ್ಟು ಕೊಟ್ಟಷ್ಟು ಆನಂದ. ಇವತ್ತು ಸೋತು ನೋಡಿ, ನಿಮ್ಮವ್ರಿಗೋಸ್ಕರ ನೀವೆಲ್ಲ ಗೆಲ್ತೀರಿ. ಇಲ್ಲ ಬಾಯಿ ಜಾರಿ ಏನೋ ಮಾತಾಡಿ ನಿಮ್ಮವರಿಂದಲೇ ನೀವು ನೋವಿಗೆ ಒಳಗಾಗಿ ಬಿಡುವಿರಿ. ಎಚ್ಚರಿಕೆ. ಯಾವಾಗ ಮನಸ್ಸು ಹೊಡೆದೋಗುತ್ತೋ ಮತ್ತೆ ಸೇರ್ಸೋಕ್ಕಾಗಲ್ಲ ಮಕ್ಕಳೇ. ಹೌದು, ಜಾಗ್ರತೆ. ಇವತ್ತು ನಿಮ್ಮ ಮನಸ್ಸು ನಿಯಂತ್ರಣ ಇರೋದಿಲ್ಲ. ಇನ್ನು ಕಟಕ ರಾಶಿಗೆ ಚಂದ್ರ ಅದ್ಭುತವಾಗಿದ್ದಾನೆ. ವಿಜಯಂ ವಿಕ್ರಮಂ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ರಾಜಕೀಯ ಇವುಗಳಲ್ಲಿದ್ದಿರೋ ದೊಡ್ಡ ಮಟ್ಟದ ವ್ಯವಸ್ಥೆ, ಕೆಲಸ ಕಾರ್ಯ, ಸಣ್ಣ ಮಟ್ಟದಿಂದಲೂ ಒಂದು 4 ಹಸು ಇಟ್ಕೊಂಡು ವ್ಯವಹಾರ ಮಾಡ್ತಿರ್ತಕ್ಕಂಥವರಿಗೂ, ಇಲ್ಲ ಇನ್ನು ದೊಡ್ಡದಾದಂಥ ಡೈರಿ ಫಾರ್ಮ್, ಫಾರ್ಮಸ್ಯೂಟಿಕಲ್, ಮೆಡಿಸನ್ ಈ ಥರದ್ದು ಇರತಕ್ಕಂಥವ್ರಿಗೂ, ಎಕ್ಸ್ಪೋರ್ಟ್ ಇಂಪೋರ್ಟ್, ರಾಜಕೀಯ, ದೊರೆಮಟ್ಟದ ಕೆಲಸ, ಗುರು, ಟೀಚರ್, ಪ್ರೊಫೆಸರ್, ಅಡ್ವೈಸರ್, ಅದ್ಭುತ ಪ್ರಗತಿ. ಸಿಂಹರಾಶಿ. ಇವತ್ತು ಯಾಕೋ ಖುಷಿಯಾಗಿರ್ತೀರಿ. ಇವತ್ತು ಏನೋ ಒಂಥರ ಆನಂದ. ಅಂದುಕೊಂಡಂತ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ಅದ್ಭುತವಾಗಿ ನಡೆಯತಕ್ಕಂಥ ದಿನ. ಚೆನ್ನಾಗಿದೆ. ಒಳ್ಳೆ ಆತ್ಮೀಯರನ್ನ ಭೇಟಿ ಆಗ್ತೀರಾ. ಒಳ್ಳೆ ನೋಡಿ, ಮನಸ್ಸು ಒಳ್ಳೇದಾಗಿದ್ದಾಗ ಎಲ್ಲ ಒಳ್ಳೇದೆ. ಖುಷಿಯಾಗಿದ್ದಾಗ ಖುಷಿಯೇ. ಮನೆಯ ಮಡದಿ, ಅಮ್ಮ, ಯಜಮಾನರು ಏನೋ ಒಂಥರ ಸಾಂತ್ವನ, ಧೈರ್ಯ, ಸಮಾಧಾನ ನಡೆಯತಕ್ಕಂಥ ದಿನ. ಕನ್ಯಾ ರಾಶಿ ಅಷ್ಟೇ. ಲಾಭಾಧಿಪತಿ ಚಂದ್ರನಿರುವುದರಿಂದ ಲಾಭವಾಗುವ ಒಂದು ಮಹಾ ವಿಶೇಷ ದಿನ. ವೃತ್ತಿಪರವಾಗಿ ಸಣ್ಣ ಪುಟ್ಟ ಲೇವಾದೇವಿ, ಬೇಕರಿ, ತಿಂಡಿ ತಿನಿಸು, ಹೋಟೆಲು, ಕ್ಯಾಂಟೀನು, ಮೆಸ್ಸು, ಈ ಥರದ್ದು ತರಕಾರಿ, ಸೊಪ್ಪು, ಗಾರ್ಮೆಂಟ್ಸು ಈ ಥರದ್ರಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ತುಲಾ ರಾಶಿ. ಚಂದ್ರ 12, ದಶಮಾಧಿಪತಿ,
ಉದ್ಯೋಗಾಧಿಪತಿ. ಅದರ ಜೊತೆನಲ್ಲಿ ಕೇತು ಜೊತೆಲಿ ಸೇರಿದ್ದಾನೆ. ಕೇತುವು ಚಂದ್ರನ ಸಾರದಲ್ಲಿ ಏನೋ ಮನಸ್ಸಿಗೆ ಮನಃಶಾಂತಿ ಇಲ್ಲ, ಏನೋ ಗಲಿಬಿಲಿ, ಏನೋ ಬೇಜಾರು. ನಾ ಹೇಳ್ತಿರ್ತೇನಲ್ವಾ, ತುಲಾ ರಾಶಿಯವರಷ್ಟು ನೋವು ತಿಂದವರು ಯಾರೂ ಇಲ್ಲ, ಹಾಗೆ ತುಲಾ ರಾಶಿಯವರಷ್ಟು ಅದನ್ನ ಮೆಟ್ಟಿ ದಾಟ್ಕೊಂಡು ಬರೋರು ಇನ್ಯಾರೂ ಇಲ್ಲ. ಸುಮ್ಮನೆ ಎದ್ದು ಬಿಡಿ. ಇವತ್ತು ಆದಷ್ಟು ದುಮ್ ದುರ್ಗೈ ನಮಃ, ದುಮ್ ದುರ್ಗೈ ನಮಃ. ಹೇಗೋ ನಾಳೆ ಚಿತ್ತಾ ಪೌರ್ಣಮಿ, ವಿಶೇಷವಾಗಿ ಚೈತ್ರ ಮಾಸದ ಪೌರ್ಣಮಿ ದಿನ ಚಿತ್ತಾ ನಕ್ಷತ್ರ ಬಂದಾಗ ಅವತ್ತು ಮಹಾದೇವಿ ಉತ್ಸವ. ಸೊ ಇವತ್ತೇ ಯಾವುದಾದ್ರೂ ದೇವಿಗೆ, ಗ್ರಾಮ ದೇವಿಗೆ, ಇಷ್ಟ ದೇವಿಗೆ ಒಂದು ಸಂಕಲ್ಪ, ಪೂಜೆ, ಅನುಷ್ಠಾನ, ದರ್ಶನ, ಪ್ರಸಾದ, ನೈವೇದ್ಯ, ತೀರ್ಥ ಎಲ್ಲ ಆಗುತ್ತೆ ಅಂದರೆ ಕ್ಷೇತ್ರಕ್ಕೆ ಹೋಗಿ ಬರ್ಲಿಕ್ಕೆ ಒಂದು ಪ್ರಯತ್ನ ಮಾಡಿ, ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ ವಿಶೇಷ ದಿನ. ಅಂದುಕೊಂಡಂತ ಕೆಲಸ, ಕಾರ್ಯ, ವ್ಯವಸ್ಥೆ, ಓಡಾಟ, ಸುತ್ತಾಟ ಎಲ್ಲವೂ ಅದ್ಭುತವಾಗಿ ನಡೆಯತಕ್ಕಂಥ ಒಂದು ದಿನ. ಚೆನ್ನಾಗಿದೆ, ಅನುಕೂಲ ಸಿಂಧುವಾಗಿದೆ. ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ರಾಜಕೀಯದಲ್ಲಿ, ದೊಡ್ಡ ದೊಡ್ಡ ಕೆಲಸ, ಸಣ್ಣ ಪುಟ್ಟ ಕೆಲಸ ಎಲ್ಲವುಗಳಲ್ಲೂ ತುಂಬ ಅನುಕೂಲವನ್ನು ನೋಡ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಟ್ರಾವೆಲ್ಸು, ಟೂರ್ಸು, ಎಂಟರ್ಟೈನ್ಮೆಂಟು, ಕಲಾ ಮಾಧ್ಯಮ, ನಗಿಸುವುದು, ಹೋಟೆಲ್ಲು, ಹೂವು, ಹಣ್ಣು, ಅಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಕಸೂತಿ ಕೆಲಸ, ಕರಕುಶಲ ಕೆಲಸ, ಕೆತ್ತನೆಯ ಕೆಲಸ, ಅದ್ಭುತ ಒಂದು ಪ್ರಗತಿ. ಧನುಸು ರಾಶಿ, ಅಷ್ಟಮಾಧಿಪತಿ ಚಂದ್ರ ಒಂದು ಉದ್ಯೋಗ ಸ್ಥಾನದಲ್ಲಿರುವುದರಿಂದ ಅಲ್ಲೊಂದು ಸಣ್ಣ ಎಳೆದಾಟ ಉಂಟು. ಸಣ್ಣ ಎಳೆದಾಟ. ಅಷ್ಟಮಾಧಿಪತಿ ಅಂದ್ರೆ ನಾವು ಎಲ್ಲರನ್ನು ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲರನ್ನು ಮೆಚ್ಚಿಸ್ತೇನೆ ಅನ್ಕೊಂಡವ್ನು ಅವನಿಗಿಂತ ಮೂರ್ಖನಿಲ್ಲ. ಆಗ್ತಾರೆ ನನ್ನ ಕಮೆಂಟ್ಸ್ ಅಲ್ಲೂ ಕೂಡ ಕೆಲವರು. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ನನ್ಗೆ ಇಷ್ಟ ಆಗ್ಲಿಲ್ಲ ಗುರುಗಳೇ ಈ ಸಬ್ಜೆಕ್ಟು, ಡನ್, ಮಾತಾಡೋಲ್ಲ. ಒಂದು 10 ಜನ ಹಾಕಿದ್ರೆ ಆ ಥರದ ವಿಚಾರಧಾರೆಗಳು ಮಾತನಾಡುವ ಅಧಿಕಾರ ನನಗಿಲ್ಲ. ನಿಮಗೆ ಇಷ್ಟಪಟ್ಟಿದ್ದೇ ಹಾಕ್ಬೇಕು. ಹಾಕೊಂಡಿರ್ತಾರೆ ಕೆಲವರು. ಅದೇನು ವಿಕೃತಿ ಮನೋಭಾವವೋ ಗೊತ್ತಿಲ್ಲ. ವಿಪರೀತ ವಿಕೃತಿ ಭಾವ ತಗೊಬಂದು ಒಂದು ಕೆಟ್ಟದಾದ ಮಾತು, ಕೆಟ್ಟದಾದ ಪ್ರಭಾವಕ್ಕೆ ತಗೊಬಂದು ಹಾಕೊಂಡು ನಿಲ್ಲಿಸ್ತಕ್ಕಂಥದ್ದು ಮಾಡ್ತಾರೆ. ಇವತ್ತು ಆ ಥರ ನಿಮ್ಮ ಉದ್ಯೋಗ, ವ್ಯವಸ್ಥೆ, ಕುಟುಂಬ, ಕೆಲಸ, ಕಾರ್ಯಗಳಲ್ಲಿ ಆ ಥರದ್ದು ಬರುತ್ತೆ. ಸುಮ್ಮನಿದ್ದು ಬಿಡಿ. ಆಡಿದವ್ರ ಪಾಪ, ಮಾಡಿದವ್ರ ಪಾಪ ಆಡಿದವ್ರ ಬಾಯಲ್ಲಿ ಅಷ್ಟೇ. ನಾನು ಮಾಡಿದ್ರೆ ಅವ್ರ ಬಾಯಲ್ಲಿ ಬಂತು ಬಿಡಿ, ಮಾಡದೇ ಇದ್ರೆ ಅವನಿಗೆ ಅನುಭವಿಸ್ಕೋತಾನೆ ಬಿಡಿ. ನಮ್ಮ ಕರ್ತವ್ಯ ನಾವು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಆಗುತ್ತೆ ಅಂತಕ್ಕಂಥದ್ದು. ಮಕರ ರಾಶಿ ಚೆನ್ನಾಗಿದೆ. ಸಪ್ತಮಾಧಿಪತಿ ಭಾಗ್ಯದಲ್ಲಿರುವುದರಿಂದ ಪತ್ನಿಯ ಹೆಸರಲ್ಲಿ, ಪತಿಯ ಹೆಸರಲ್ಲಿ ಏನಾದರೂ ವ್ಯಾಪಾರ, ವ್ಯವಹಾರ, ಉದ್ಯೋಗ, ಲೆಕ್ಕಾಚಾರ, ಏನಾದರೂ ಇನ್ವೆಸ್ಟ್ಮೆಂಟು, ಟ್ರೇಡಿಂಗು ಮಾಡ್ತಿದ್ದೀರಿ. ಚಂದ್ರ ಬುಧನ ಮನೆಯಲ್ಲಿ ತುಂಬ ದುಡ್ಡನ್ನು ತಗೊಂಡೋಗಿ ಸುರಿಬೇಡಿ. ನೋಡಿ, ಟ್ರೇಡಿಂಗ್ ಅನ್ನೋದು ಒಂದು ಗ್ಯಾಂಬಲಿಂಗು. ಯಾವತ್ತೂ ನೆನ್ಪಿಟ್ಕೊಳ್ಳಿ, ಟ್ರೇಡಿಂಗ್ ಇಸ್ ಅನ್ ಆಲ್ವೇಸ್ ಎ ಗ್ಯಾಂಬ್ಲಿಂಗ್. ಯಾವತ್ತೂ ಸಿದ್ಧರಾಗಿರ್ಬೇಕು ಸೋಲಿಕ್ಕೆ, ನಷ್ಟ ಆಗ್ಲಿಕ್ಕೆ. ಬರೀ ಲಾಭಕ್ಕೆ ಅಷ್ಟೇ ಅಲ್ಲ. ಲಾಭ ಅಂದುಕೊಳ್ಳೋದು ಟ್ರೇಡಿಂಗ್ ಆಗೋಲ್ಲ, ಅದು ಗ್ಯಾಂಬ್ಲಿಂಗ್ ಆಗೋಲ್ಲ, ಖಂಡಿತ ಆಗೋಲ್ಲ. ನೀವು ರಾಕೇಶ್ ಜುಂಜುನ್ವಾಲನ ಕೇಳಿ, ವಾರೆನ್ ಬಫೆಟ್ನ ಕೇಳಿ. ಪೇಟಿಎಂ ಮೇಲೆ ಎಷ್ಟು ದುಡ್ಡು ಸುರಿದಿದ್ರು ಗೊತ್ತಾ? ವಾರೆನ್ ಬಫೆಟ್ ಹೊರಗಡೆ ಬಂದಿದ್ದಾರೆ, ಎಷ್ಟು ಕಳ್ಕೊಂಡಿದ್ದಾರೆ? ಕಡಿಮೆ ಅಂದ್ರೂ 400 ಕೋಟಿ ಕಳ್ಕೊಂಡಿದ್ದಾರೆ. ನಮ್ಮ ಕೈಲಿ 4 ಲಕ್ಷಕ್ಕೆ ಆತ್ಮಹತ್ಯೆ, 40 ಲಕ್ಷಕ್ಕೆ ಮನೆಯವ್ರಿಗೆಲ್ಲ ವಿಷ ಇಟ್ಟು ಬಿಡೋದು, ಇದು ಮಾಡತಕ್ಕಂಥ ಪ್ರಭಾವಕ್ಕೊಳಗಾಗಿದೆ. ಇಟ್ ಈಸ್ ಅ ಗ್ಯಾಂಬಲಿಂಗ್. ಕೆಲವು ಜಾತಕಗಳಿಗೆ ಗ್ಯಾಂಬಲಿಂಗ್ ಇದೆ, ಅದರಲ್ಲಿ ಅವ್ರಿಗಿದೆ. ಕಳ್ಕೊಳ್ಳೋದೆ. ಮೊನ್ನೆ ಕೂಡ ಒಂದು ಗಂಡ ಹೆಂಡತಿ, ಇಲ್ಲ ಸರ್ ನೀವು ಗ್ಯಾಂಬ್ಲಿಂಗ್ ಅಲ್ಲಿ ಸೋತ್ಬಿಟ್ಟಿದ್ದೀರಿ, ಕಡಿಮೆ ಅಂದ್ರು 6 ಲಕ್ಷ ಇಲ್ಲ 60 ಲಕ್ಷ ಇಲ್ಲ ಅರ್ಧದಷ್ಟಂದ್ರೆ ಎಕ್ಸಾಕ್ಟ್ಲಿ 30 ಲಕ್ಷ ಸೋತ್ ಕೂತಿದ್ದಾರೆ. ದ ಬ್ಯೂಟಿಫುಲ್ ಇಂಜಿನಿಯರ್, ಬ್ಯೂಟಿಫುಲ್ ಟೆಕ್ನಿಷಿಯನ್, ಬ್ಯೂಟಿಫುಲ್ ಅಡ್ವೈಸರ್, ಬಟ್ ಗಾಟ್ ಸ್ಟಕ್ ಇನ್ ಟು ದಿಸ್. ಏನೋ ಕೆಲಸ ಇಲ್ಲ ಅಂತ ತಗೊಬಂದು, ಇರೋದು ಬರೋದೆಲ್ಲ ತಗೊಬಂದು ಹಾಕಿ ಡಮಾಲ್ ಮಾಡಿ ಇಟ್ಕೊಂಡಿದ್ದಾರೆ. ಪರಾಮರ್ಶ. ಹೌದು, ಎಲ್ರಿಗೂ ಟ್ರೇಡಿಂಗ್. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇವತ್ತಿನವರೆಗೂ ಒಂದು ಕಡಿಮೆ ಅಂದರೂ ಒಂದು 12,000 ಸ್ಟಾಕ್ ಮಾರ್ಕೆಟ್ ಜಾತಕಗಳನ್ನ ನೋಡಿದ್ದಾನೆ. ಅದರಲ್ಲಿ 3 ಮಾತ್ರ ಸಕ್ಸಸ್ ಆಗಿರೋದು. ಆ 3ಗೂ ಹೇಳಿದ್ದೇನೆ, ಸ್ವಲ್ಪ ಹಾಕ್ತಾ ಬನ್ನಿ, ಒಳ್ಳೆ ದುಡ್ಡು ಮಾಡ್ತೀನಂತ. ನೀವು ನಂಬಲ್ಲ, 16 ಕೋಟಿ ಮಾಡಿದಾರೆ ಲಾಭ 3. ಅದರಲ್ಲಿ ಒಂದು 200 ಜನ ನಷ್ಟ ಆಗಿಲ್ಲ, ಒಂದು ಸ್ವಲ್ಪ ಅಲ್ಪ ಲಾಭ ಮಾಡ್ಕೊಂಡಿದ್ದಾರೆ. ಒಂದು 10 ಲಕ್ಷ ಹಾಕಿದ್ರೆ ಒಂದು 2 ಲಕ್ಷ, 1 ಲಕ್ಷ ಈ ತರ ಮಾಡ್ಕೊಂಡಿದ್ದಾರೆ. ಇನ್ನು ಮಿಕ್ಕವರೆಲ್ಲ ಕಳ್ಕೊಂಡಿರೋದು ಮಾಡಬೇಡ್ರಿ ಅಂದ್ರೂ ಕೂಡ ಸಿಕ್ಕಾಕೊಬಿಟ್ಟಿದ್ದೀವಿ ಗುರುಗಳೇ. ಇದ್ರಲ್ಲಿ ಬಿಟ್ರೆ ಬೇರೆದಕ್ಕೆ ದುಡ್ಡು ಮಾಡ್ಲಿಕ್ಕೆ ಇದೇ ಮಾಡೋದು ಗ್ಯಾಂಬಲಿಂಗ್ ಅನ್ನೋದು. ಅದು ಬಿಡೋಲ್ಲ.
ದುಡ್ಡೋಯ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕುದುರೆ ಮೇಲೆ ಬಾಲ ಕಟ್ಟಿದ ಹಾಗೆ, ಕಾರ್ಡ್ಸ್ ಮೇಲೆ ಕಟ್ಟಿದ ಹಾಗೆ ಮಾಡಿಸುತ್ತೆ. ವೆರಿ ಕೇರ್ಫುಲ್. ಮಕರ ರಾಶಿ ಸಂಗಾತಿ ಹೆಸರಿನಲ್ಲಿ ಮಾಡುತ್ತಿರುವ ಬಹು ಒಳ್ಳೆ ಉದ್ದೇಶದ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ, ವಿಶೇಷ. ಇನ್ನು ಕುಂಭರಾಶಿ ಚಂದ್ರಾಷ್ಟಮ, ಓಡಾಟ ಸುತ್ತಾಟ ಕೆಲಸ ಕಾರ್ಯ ರಭಸ ಇದು ಇರತಕ್ಕಂಥದ್ದು. ಎಲ್ಲೋ ಒಂದು ಸಣ್ಣ ದಣದಾಗ ಅನ್ನಿಸ್ತಕ್ಕಂಥದ್ದಾಗುತ್ತೆ. ದುರ್ಗಾ ಮಾತೆ ಮನೆ ದೇವರು ಕುಲದೇವರು ಒಂದು ಹೊಂಗೆ ಎಣ್ಣೆ ದೀಪ ಹಚ್ಬಿಟ್ಟು ಹೋಗಿ. ದೊಡ್ಡ ರಿಸ್ಕಿನ ಕೆಲಸ ಬೇಡ, ದೊಡ್ಡ ಟೆನ್ಷನ್ನ ಕೆಲಸ ಬೇಡ, ಗೊತ್ತಿಲ್ಲದ ವ್ಯವಹಾರ ಬೇಡ, ಗೊತ್ತಿಲ್ಲದ ಕೆಲಸ ಬೇಡ, ಜಾಗ್ರತೆ. ಷಷ್ಠಾಧಿಪತಿ ಅಷ್ಟಮದಲ್ಲಿದ್ರೆ ದಿಢೀರಂತ ಕೆಲವೊಂದು ಒಳ್ಳೆ ಲಾಭ, ಓಡಾಟ ಸುತ್ತಾಟ ಕೆಲಸ ಕಾರ್ಯಗಳಲ್ಲೂ ವಿಶೇಷ ಬಲ ಸಿಗತಕ್ಕಂಥದ್ದಾಗುತ್ತೆ, ಅದ್ಭುತ. ಸ್ವಲ್ಪ ಕಾಯೋಣ, ಗೊತ್ತಿಲ್ಲ, ಜಾಗ್ರತೆ. ಇನ್ನು ಮೀನರಾಶಿ ತುಂಬಾ ಅದ್ಭುತವಾಗಿದೆ. ಚಂದ್ರ ಸುತ ನಕ್ಷತ್ರದಲ್ಲಿ ಕೇಂದ್ರದಲ್ಲಿರೋದ್ರಿಂದ ಬ್ಯೂಟಿಫುಲ್. ಹಾಲು ಹಣ್ಣು ಬೆಣ್ಣೆ ತುಪ್ಪ ಮೊಸರು ಗೋಶಾಲೆ, ಈ ಒಂದು ಹಾಲಿನ ಪನ್ನೀರ್ ತೆಗೆಯೋದು, ಚೀಸ್ ತೆಗೆಯೋದು, ತುಪ್ಪ ಮಾಡೋದು, ತುಪ್ಪ ಮಾಡಿ ಮಾರಾಟ ಮಾಡೋದು, ಅನ್ನದ ವ್ಯಾಪಾರ, ಹೋಟೆಲ್ ವ್ಯಾಪಾರ, ಟ್ರಾವೆಲ್ಸು, ಆ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್, ಈವೆಂಟ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.